ಪ್ರಿಯ ಆಸರೆ ಟಿ ವೀಕ್ಷಕರಿಗೆ ಸುವಾರ್ತೆಗೀತೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಈ ಆಸರೆ ಟಿ ವಿಯಲ್ಲಿ ಅನೇಕ ವರ್ಷಗಳಿಂದ ನೀವು ಸುವಾರ್ತೆಗೆ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಒಬ್ಬ ಸುವಾರ್ತಿಕನ ಬಗ್ಗೆ ಅಥವಾ ದೇವರ ವಾಕ್ಯವನ್ನು ಸಾರುವವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸುವಾರ್ತಿಕವಾಗಿದೆ. ಸುವಾರ್ತಿಕ ಅಂದರೆ ಸುವಾರ್ತೆ, ಒಳ್ಳೆಯ ವಾರ್ತೆಯನ್ನು ಸಾರುವಂಥ ವ್ಯಕ್ತಿಯನ್ನು ಸುವಾರ್ತಿಕ ಅಂದರೆ, ಅಂದರೆ ಒಳ್ಳೆ ವಾರ್ತೆ, ಸುವಾರ್ತೆ ಅಂದರೆ ಒಳ್ಳೆಯ ವಾರ್ತೆ ಅಥವಾ ದೇವರ ವಾರ್ತೆಯನ್ನು ಜನರಿಗೆ ತಿಳಿಸುವಂಥ ವ್ಯಕ್ತಿಯನ್ನು ಸುವಾರ್ತಿಕ ಅಂತ ಹೇಳ್ತಾರೆ. ಪ್ರಿಯರೇ, ಹೌದು, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಆಸರೆ ಟಿ ವಿಯಲ್ಲಿ ಗೋವಾದಿಂದ ವಿಜಯನ್ ಪಾರ್ಸೇಕರ್ಮನ್ನು ಬಂದಿದ್ದಾರೆ. ಅವರು ನಿಜವಾಗಿ ಗೋವಾದವರು, ಆದರೆ ಅವರು ದುಬೈಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಮಧ್ಯದಲ್ಲಿ ಇರೋದು ನಮಗೆ ಕೂಡ ಸಂತೋಷವಾಗಿದೆ. ಮತ್ತು ನೀವು ಕೂಡ ಅವರ ಸಾಕ್ಷಿಯನ್ನು ಕೇಳ್ಬೋದು. ಯಾಕೆಂದರೆ ಅವರ ಯಾವ ರೀತಿ ಅವರು ರಕ್ಷಣೆ ಹೊಂದಿದ್ದಾರೆ, ಯಾವ ರೀತಿ ಯೇಸುವನ್ನು ಕಂಡುಕೊಂಡು ಯಾವ ರೀತಿ ಅವರ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಅವರ ಬಗ್ಗೆ ನಾವು ತಿಳ್ಕೊಳ್ಬೋದು. ಮತ್ತು ಅವರ ಸೇವೆಯಲ್ಲಿ ಅವರು ಪಡುವಂಥ ಪ್ರಯಾಸಗಳು ಇದು ಕೂಡ ನಾವು ಅವರ ಸೇವೆಯಲ್ಲಿ ತಿಳ್ಕೊಳ್ಬೋದು. ಇನ್ನೊಂದಂದರೆ ಅವರು ಕನ್ನಡ ಬರೋಲ್ಲ ಅವರಿಗೆ, ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ನಾನು ಕನ್ನಡದಲ್ಲಿ ಅದನ್ನು ಭಾಷಾಂತರ ಮಾಡ್ತಾಯಿದ್ದೇನೆ. ತಿರುಗಿ ನಾನು ನಿಮಗೂ ಆಸರೆ ಟಿ ವೀಕ್ಷಕರಿಗೂ ಹಾಗೂ ನಮ್ಮ ಮಧ್ಯದಲ್ಲಿರುವ पास्टर विजयन पास्कर का मैं स्वागत हमारे बस आपका स्वागत है हमारा टीवी में। बस हमारे बीच में आपको हो तो हमको बहुत क्या है, एक जॉय है हमारे, क्योंकि आपका हमारा बीच में आसरे टीवी में आके आपका गवाही देने के लिए आप आया है। परमेश्वर ये गवाही में अनेक व्यक्ति को स्पर्श करने के लिए हम प्रार्थना हैं, क्योंकि बहुत लोग गवाही सुन के परमेश्वर के राज में कैसा कैसा सेवा की करने का, ये तो आदमी के लोगों को मालूम पड़ने का। पास्टर जी, आप गोवा का है, गोवा में कहाँ के पास है आपका? हाँ सर, मड़गांव, गोवा मड़गांव में रहता था मैं। हाँ, बचपन से। बोलेगा तो आपका परिवार वहाँ है? हाँ, मैं पैदा हुआ था मड़गांव में। हाँ, और 19 साल तक मैं वहाँ पे था। 19 साल तक? हाँ। ಅಂದರೆ ಅವರು ಹೇಳ್ತಾರೆ, ಅವರು ಗೋವಾ ಮಡ್ಗಾಂವದವರು. ಸುಮಾರು 19 ವರ್ಷಗಳಿಂದ, ಅಂದರೆ ಅಲ್ಲಿ ಹುಟ್ಟಿದ್ದೇ ಮಡ್ಗಾಂವಲ್ಲಿ ಗೋವಾದ, ಮತ್ತು 19 ವರ್ಷಗಳ ಅಲ್ಲೇ ಇದ್ದರು ಅವರು. पास्टर जी, आपका फैमिली के बारे में आप बताएंगे? हाँ, मेरा डैडी बैंक में काम करता था जी। हाँ। और मेरे मम्मी घर देखती थी। मुझे एक 4 साल छोटी बहन भी है। हाँ हाँ। तो हम लोग साथ में एक छोटे से घर में रहते थे। एक बोरडा बोल के एक छोटा सा एक मड़गांव में एक जगह था, बोरडा में। तो वहाँ पे हम लोग रहते थे भाड़े के घर में, और मैं वहाँ से ही स्कूलिंग करता था। ಓಕೆ, ಅವರು ಹೇಳುವಂತಂದರೆ ಮಡಗಾಂವಲ್ಲಿ ಬೋರ್ಡ ಎಂಬ ಸ್ಥಳದಲ್ಲಿ ಅವರು ವಾಸ ಮಾಡುವಂಥದ್ದು. ಅವರ ತಂದೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು, ಹಾಗೂ ಅವರ ತಾಯಿ ಮನೆ ವಾರ್ತೆಯಲ್ಲಿ ಇದ್ದು, ಮತ್ತು ಅವರು ಒಬ್ಬ ತಂಗಿ ಕೂಡ ಅವರಲ್ಲಿ ಇದ್ದಾರೆ. ಹಾಗೆ ಮಡ್ಗಾಂವ್ನ ಬೋರ್ಡದಲ್ಲಿ ಅವರು ಒಂದು ಗುಡಿಸ ಅಂದರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು ಅವರು ಹೇಳ್ತಾ ಇದ್ದಾರೆ. बाद में हम लोग मैं और मेरा बहन वहाँ से हम लोग स्कूलिंग करता था। हाँ। बोरडा से मड़गांव में हमारा स्कूल, मैं होली स्पिरिट इंस्टीट्यूट बोल के एक स्कूल है गोवा में, मैं वहाँ पे मेरा 10th स्टैंडर्ड तक मैं वहाँ तक पढ़ा हूँ। और मेरी बहन मड़गांव में दूसरे स्कूल में कॉन्वेंट में पढ़ी है। ಅಂದರೆ ಅವರ ತಂಗಿ ಹೋಲಿ ಸ್ಪಿರಿಟ್ ಒಂದು ಶಾಲೆಯಲ್ಲಿ ಓದ್ತಾ ಇದ್ದರು. ಅಂದರೆ ಇಬ್ಬರು ಕೂಡ ಅವರು ಶಾಲೆ ಓದುವಂಥದ್ದು, ಮತ್ತು ಇವರು ಕೂಡ ಒಂದು ಸಹೋದರಿಯವರ ಕಾನ್ವೆಂಟ್ನಲ್ಲಿ ಓದ್ತಿದ್ರು. ಹಾಗೂ ಇಬ್ಬರು ಕೂಡ ಇವರು ಓದಿ ಇವರು 10ನೇ ಕ್ಲಾಸ್ ತನಕ ಅಲ್ಲಿ ಓದಿದ್ದಾರೆ ಅಂತ ಹೇಳ್ತಿದ್ದಾರೆ. 10वीं के बाद फर्स्ट 10वीं के बाद में मैं एक हायर सेकेंडरी मैंने रोजरी कॉलेज बोल के एक था नावेली में। मैंने वहाँ पे अपना 12th स्टैंडर्ड तक पढ़ाई किया है। ನಾವೇಲಿ ಎಂಬ ಸ್ಥಳದಲ್ಲಿ ಒಂದು ರೋಸರಿ ಕಾನ್ವೆಂಟ್ ಸ್ಕೂಲ್ ಅಂತ ಇದೆ, ಅದರಲ್ಲಿ ಇವರು 12ನೇ ಕ್ಲಾಸ್ ತನಕ ಇವರು ಓದಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ಕೂಲ್ के टाइम आपका कैसा था एक्टिविटीज़? पास्टर, एक्टिविटीज़ मतलब स्कूल के टाइम पे हम लोग घर से, एक तो स्कूल हम लोग पैदल जाते थे, और वो टाइम पे पढ़ाई का उतना इंटरेस्ट नहीं था, लेकिन खेलने का, क्रिकेट खेलने का बहुत इंटरेस्ट था। लेकिन 5वीं कक्षा तक मुझे याद है कि मैं अच्छा पढ़ाई करने का, सीखने का, लेकिन बाद में स्टडीज़ के ऊपर थोड़ा सा असर था, क्योंकि घर में भी थोड़ा सा सिचुएशन अच्छा नहीं हुआ करता था। घर में पेरेंट्स के बीच में झगड़ा हुआ करता था। डैडी को अल्कोहल पीने का आदत था, तो उसकी वजह से थोड़ा सा इफ़ेक्ट हम लोग को ज़रूर हुआ था स्टडीज़ में। ಅಂದರೆ ಅವರು ಹೇಳುವಂಥದ್ದು 5ನೇ ಕ್ಲಾಸ್ ತನಕ ಒಳ್ಳೆಯವರಿಗೆ ಕಲಿಯುವಂಥ ಒಳ್ಳೆ ಹುಮ್ಮಸ್ಸಿತ್ತು. ಆದರೆ 5ನೇ ನಂತರವಾಗಿ ಬೇರೆ ಒಂದು ಮನೆಯ ಕುಟುಂಬದ ಸಮಸ್ಯೆ ಇದ್ದಾನೆ, ಮತ್ತು ಅವರ ತಂದೆ ಕೂಡ ಸ್ವಲ್ಪ
ಕುಡಿಯೋದ ನಿಮಿತ್ತವಾಗಿ ಮನೆಯಲ್ಲಿ ಕೂಡ ಜಗಳ ಆಗ್ತಿತ್ತು. ಹಾಗಾಗಿ ಕಲಿಯುವುದರ ಮೇಲೆ ಅವರಿಗೆ ಸ್ವಲ್ಪ ಅಂದರೆ ಆಸಕ್ತಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದಾರೆ. उसके बारे में से उसके बाद में जब मैं 10 साल का था, एक्चुअली मेरा मम्मी का और डैडी का एक बहुत बड़ा झगड़ा होने के कारण हम लोग सेपरेट हो गया था. मतलब मैं, मेरा मम्मी और बहन को, हम लोग को घर छोड़ के जाना पड़ा. इतना तकलीफें बढ़ गया था वो टाइम पे. तो पढ़ाई के ऊपर भी उतना हम लोग को ध्यान नहीं लगता था क्योंकि बहुत सारा समस्या था हमारे सामने. तो एक बहुत ही अलग एक्सपीरियंस था, बहुत चैलेंजिंग एक्सपीरियंस था, खास करके मेरे मम्मी के लिए. हम लोग को क्योंकि मेरा मम्मी हाउसवाइफ था और अचानक जब घर से हम लोग निकल गए तो मेरे मम्मी को हम लोग का ख्याल रखना, हम लोग का स्कूल फीस भरना, हम लोग को खाना खिलाना, हम लोग को घर में रखना, हर एक चीज़ का समस्या था वो समय पे. तो बहुत मुश्किल का समय था. तो मेरा मम्मी हम लोग को वहाँ से अपना एक हम लोग के मामा के घर पे रहने के लिए गए. थोड़ा महीने हम लोग वहाँ पे रहने के बाद हम लोग को वो जगह छोड़ना पड़ा और हम लोग मडगांव में ही एक मेरा ग्रैंड मदर का छोटा सा झोपड़ी था, वहाँ पे हट था. तो वहाँ पे हमारे ग्रैंड मदर ने हम लोग को आसरा दिया और हम लोग आके वहाँ पे रहना चालू किया. ಅಂದರೆ ಅವರು ಹೇಳುವಂಥದ್ದಂದರೆ ಅವರು 10ನೇ ವರ್ಷ ಇರುವಾಗ ಅಂದರೆ ಅವರ ಕುಟುಂಬ ಅಂದರೆ ತಂದೆ ತಾಯಿ ಮಧ್ಯದಲ್ಲಿ ತುಂಬ ಗಲಾಟೆ ಆಗಿ ಮತ್ತು ತಂದೆಯಿಂದ ಇವರು ಒಂದು ಮನೆಯಿಂದ ಹೊರಗೆ ಬರಬೇಕಾಯ್ತಂತ, ತಂದೆಯ ಜೊತೆಯಲ್ಲಿರುವಂಥ ಮನೆಯಿಂದ. ಹಾಗೆ ಇವರು ಮತ್ತು ಇವರ ತಂಗಿ ಇವರ ತಾಯಿಯೊಂದಿಗೆ ಮನೆಯಿಂದ ಹೊರಗೆ ಬಂದರು. ಹಾಗೆ ಹೊರಗೆ ಬಂದ ನಂತರ ತುಂಬ ಕಷ್ಟ ಇವರಿಗೆ ಆಯ್ತು. ಯಾಕಂದರೆ ಅವರು ತಾಯಿ ಮನೆ ವಾರ್ತಿವಲ್ಲ, ಅಂದರೆ ಮನೆಯಲ್ಲಿ ಕೆಲಸ ಮಾಡೋರು ಮಾತ್ರವಾಗಿದ್ದರೆ ವಿನ ಬೇರೆ ಕೆಲಸ ಅವರಿಗೆ ಗೊತ್ತಿರಲಿಲ್ಲ. ಹಾಗೆ ಹೊರಗೆ ಬಂದ ನಂತರ ಇವರ ಮಕ್ಕಳ ವಿದ್ಯಾಭ್ಯಾಸದ್ದು, ಮಕ್ಕಳ ಪೋಷಣೆ ಅದೆಲ್ಲ ತುಂಬ ಕಷ್ಟ ಆಯಿತು ಅವರಿಗೆ. ಹಾಗಾಗಿ ಬೇರೊಂದು ಸ್ಥಳದಲ್ಲಿ ಮನೆ ಮಾಡ್ತಾರೆ, ಅದು ಕೂಡ ಕಷ್ಟ ಆಗಿ ತಿರುಗಿ ಇವರ ಅಜ್ಜಿ ಮನೆಗೆ ತಿರುಗಿ ಬಂದರು. ಅಂದರೆ ತಾಯಿಯ ಕುಟುಂಬದಲ್ಲಿ ಅವರಿಗೆ ಒಂದು ಸಣ್ಣ ಒಂದು ಗುಡಿಸಲಿತ್ತು ಮತ್ತು ಆ ಗುಡಿಸಲಲ್ಲಿ ಇವರಿಗೆ ವಾಸ ಮಾಡಲಿಕ್ಕೆ ಇವರು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. उसके बाद में वो हट में आप रहते थे? जी हाँ, हम लोग वो झोपड़ी में रहते थे जहाँ पे ग्रैंड मदर ने हम लोग को आसरा दिया. और उस समय सबसे बड़ा मुसीबत, मतलब सबसे बड़ा चैलेंज सिर्फ पैसा और खाना और स्कूल का फीस ऐसा ही नहीं, उसके बीच में मेरा बहन बहुत बीमार गिर गया उस समय. ಅಂದರೆ ಅವರು ಹೇಳ್ತಾರೆ, ಅಂದರೆ ಮನೆಯಿಂದ ಹೊರಗೆ ಬಂದ ನಂತರ ಅವರು ಒಂದು ಸಣ್ಣ ಗುಡಿಸಲಿ, ಅಜ್ಜಿ ಕೊಟ್ಟ ಗುಡಿಸಲಿ ಇದ್ದರು. ಆ ಸಮಯದಲ್ಲಿ ಇವರದ್ದು ಊಟ ತಿಂಡಿ ವಸ್ತ್ರ ವಾಸ ಮಾಡಿ ತುಂಬ ಕಷ್ಟ ಇವರಿಗಾಯಿತು. ಮತ್ತು ಅದೇ ಸಮಯದಲ್ಲಿ ಇವರ ಸಹೋದರಿ ಒಬ್ಬರು ಅಂದರೆ ಅನಾರೋಗ್ಯದಲ್ಲಿ ಬಿದ್ದರು ಅಂತ ಹೇಳ್ತಾರೆ. ಫಸ್ಟ್ आपका परिवार के बैकग्राउंड क्या है? बस मैं हिंदू परिवार से आया हूँ. हिंदू परिवार? हाँ, मेरा डैडी और मम्मी दोनों हिंदू परिवार से, तो उसी परिवार में मैं पैदा हुआ हूँ. अच्छा. हाँ. ಅಂದರೆ ಅವರು ಹೇಳುವಂಥದ್ದು ಅವರ ಒಂದು ಹಿಂದೂ ಕುಟುಂಬದಿಂದ ಬಂದವರಾಗಿದ್ದಾರೆ ಅಂತ ಹೇಳ್ತಾರೆ. बस जब आपका बहन को बीमारी है उसके बाद में वो ऐसा हो गया सर कि मेरा बहन मेरे से 4 साल छोटा, जैसे तो मैं वो समय पे 10 साल का था, मेरी बहन 6 साल की थी. और मेरा बहन बहुत पतली थी, मतलब उसका 26 किलो ऐसा उनका वेट था. वो अचानक 2 दिन के अंदर वो 50 के ऊपर वेट हो गया. मतलब एक बलून की तरह वो सूज गई पूरा और मोटी हो गई एकदम. हम लोग को बाद में डॉक्टर से पता चला कि ये किडनी का प्रॉब्लम है बोल के. तो और डॉक्टर ने कहा कि इसका सिचुएशन बहुत कॉम्प्लिकेटेड है, बहुत डेलिकेट है, हम इसका कुछ गारंटी नहीं दे सकते इसके लाइफ के बारे में, ऐसे डॉक्टर ने कहा वहाँ पे. ಅಂದರೆ ಅವರ ಸಹೋದರಿ ಇವರು 10 ವರ್ಷ ಇದ್ದರೆ ಸಹೋದರಿಗೆ 6 ವರ್ಷ. ಒಂದು ಪ್ರಾಯದಲ್ಲಿ ಅವರಿಗೆ ಏನಂದ್ರೆ ಸಡನ್ನಾಗಿ ಅವರು ತುಂಬ ಸಪೂರ ಇದ್ಲು. ಅದು ಏನೊಂದು ರೋಗದ ನಿಮಿತ್ತವಾಗಿ 50 kgಗಿಂತ ಹೆಚ್ಚಾಗಿ ಭಾರ ಹೊಂದಿದ್ರು. ಹಾಗಾಗಿ ಇವರಿಗೆ ಭಯವಾಗಿ ಮತ್ತು ಇವರು ವೈದ್ಯರಲ್ಲಿ ನೋಡುವಾಗ ಅವಳಿಗೆ ಒಂದು ಕಿಡ್ನಿ ಸಮಸ್ಯೆ ಇದ್ದ ನಿಮಿತ್ತವಾಗಿ ರೋಗ ಬಂದಿದೆ. ಮತ್ತು ಆ ರೋಗದ ನಿಮಿತ್ತವಾಗಿ ಯಾವುದೇ ಇವರ ಮೇಲೆ ನಾವು ಭರವಸೆ ಅಂದರೆ ಒಂದು ಉಳಿಯುವಂಥ ಯಾವುದೇ ನಾವು ನಿಮಗೆ गारंटी ಕೊಡಲಿಕ್ಕೆ ಆಗದಿಲ್ಲ ಅಂತ ಹೇಳಿದ್ರಂತೆ ಡಾಕ್ಟರ್. तो उस समय मेरा मम्मी मेरी बहन को बचाने के लिए बहुत सारे डॉक्टर के पास भागी. और मतलब वो टाइम पे पैसा भी नहीं था हाथ में,
खाने के लिए बराबर पैसा नहीं था, तो मेरा मम्मी दूसरों के घर में काम करना स्टार्ट कर दिया। लोगों का मतलब घर पे कपड़ा धोना, बर्तन साफ करना, किसी के लिए खाना बनाना, ऐसा काम मजबूरी में करना पड़ा, क्योंकि मम्मी के पास और कोई ऑप्शन नहीं था। तो हम लोग गवर्नमेंट हॉस्पिटल में जाने का, प्राइवेट हॉस्पिटल में जाने का, मेरा मम्मी कोशिश करने का लोगों से मदद लेने के लिए कि ये कौन सा अच्छा डॉक्टर है, कहाँ पे इसका इलाज किया जा सकता है, ऐसा बोल के मेरे मम्मी के सामने एक बहुत बड़ा चैलेंज था, क्योंकि मेरी मम्मी को कैसे भी करके अपनी बेटी को बचाने का था। ಅಂದರೆ ಅವರು ಹೇಳುವಂಥದ್ದು ಅವರ ಸಹೋದರಿ, ಸಣ್ಣ ಸಹೋದರಿ ಅನಾರೋಗ್ಯದ ನಿಮಿತ್ತವಾಗಿ ಅವರು ಬೇರೆ ಬೇರೆ ಡಾಕ್ಟರ್ ಹತ್ರ ಹೋದರು. ಅಂದರೆ ಅವರು ಒಂದು ರೀತಿಯಲ್ಲಿ ಅವರಿಗೆ ಹಣಕಾಸಿಲ್ಲ, ಯಾಕಂದರೆ ಅವರಿಗೆ ಹಣ ಬರುವಂಥ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತು ಇವರ ತಾಯಿ ಏನು ಮಾಡಿದ್ರು, ಕಡೆಗೆ ಮನೆ ಹೋಗಿ ಅವರ ಪಾತ್ರೆ ತೊಳೆದು ಬಟ್ಟೆ ತೊಳೆದು ಈ ಕೆಲಸಕ್ಕೆ ಅವರು ತೊಡಕೊಂಡು ಅದರಲ್ಲಿ ಏನು ಬರ್ತದೆ ಆದಾಯ ಬರ್ತದೆ ಅದರಲ್ಲಿ ಇವರ ಸಹೋದರಿಗೋಸ್ಕರ ಅನೇಕ ವೈದ್ಯರ ಹತ್ರ ಹೋಗೋದು, ಅನೇಕ ಅಂದರೆ ಬೇರೆ ಬೇರೆ ವೈದ್ಯರ ಹತ್ರ ತೋರಿಸೋದು, ಅದೇ ಅವರಿಗೆ ಆಯ್ತು. ಅಂದರೆ ಇವರು ಒಂದು ರೀತಿಯಲ್ಲಿ ಇವರಿಗೆ ಕಷ್ಟ ಇದೆ, ಯಾಕಂದರೆ ಊಟ ಮಾಡಲಿಕ್ಕೆ ಕೂಡ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಅದರ ನಂತರ ಈ ಸಹೋದರಿಯ ಅನಾರೋಗ್ಯದ ನಿಮಿತ್ತವಾಗಿ ಇನ್ನೂ ಕೂಡ ಕಷ್ಟಕ್ಕೆ ಬಿದ್ದರು. ಅಂದರೆ ಬೇರೆ ಬೇರೆ ಡಾಕ್ಟರ್ ಹತ್ರ ಮತ್ತು ಅನೇಕರ ಹತ್ರ ಕೇಳೋದು ಯಾರು ಒಳ್ಳೆಯ ಡಾಕ್ಟರ್ ಇದ್ದಾರೆ ಮಗಳನ್ನು, ಅಂದರೆ ಒಂದೇ ಒಂದು ಆಸೆ ಅಂದರೆ ಮಗಳನ್ನು ಬದುಕಿಸುವಂಥ ಒಂದು ಅವರಿಗೆ ಆಸೆ ಇತ್ತು. ಅಂತ ಹೇಗಾದರೂ ಮಾಡಿ ಮಗಳನ್ನು ಉಳಿಸ್ಕೊಳ್ಬೇಕಂತ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಅವರು ತುಂಬ ಪ್ರಯಾಸ ಪಡ್ತಿದ್ರು. हाँ, और उसी समय एक तरफ से बहन का ये बीमारी था, और दूसरी तरफ से वो मेरा स्कूलिंग पे भी थोड़ा सा असर था, क्योंकि कभी कभी ऐसा भी होता था स्कूल में जाने के समय कि जूता नहीं पहनते ना, पीटी शूज़ होता है वो ना पहनने के कारण हम लोग को वापस भेजा दिया जाता था कि शूज़ पहन के आ जाओ। तो हम लोग में वापस आने का, और फिर मेरा नेबर जो है वो पैसा दे के नया जूता खरीदने के लिए हम लोग को देने का, हम लोग नया जूता खरीद के दूसरा दिन पहन के वापस स्कूल जाने का, मतलब ऐसा भी समस्या बहुत था. ಅಂದರೆ ಅವರು ಹೇಳುವಂಥದ್ದು ಅಂದರೆ ಅಷ್ಟು ಅವರು ಕಷ್ಟಪಟ್ಟರಂದರೆ ಒಂದು ರೀತಿಯ ಒಂದು ಕಡೆಯಲ್ಲಿ ಅವರ ಸಹೋದರಿಯ ಅನಾರೋಗ್ಯ, ಇನ್ನೊಂದು ಕಡೆಯಲ್ಲಿ ಶಾಲೆಗೆ ಅವರು ಕಟ್ಟುವಂಥ ಫೀಸ್ ಕೂಡ ಅವರಿಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತಿತ್ತು. ಅದು ಇನ್ನೊಂದು ಅಂದರೆ ಶಾಲೆಗೆ ಹೋಗುವಾಗ ಸರಿಯಾದ ರೀತಿಯಲ್ಲಿ ಯೂನಿಫಾರ್ಮ್ ಶೂಸ್ ಎಲ್ಲ ಹಾಕಿ ಹೋಗಬೇಕು. ಅಂದರೆ ಕೆಲವು ಸರ್ತಿ ನಮಗೆ ಶೂಸ್ ಇಲ್ಲದೆ ಹೋಗುವಾಗ ಶಾಲೆಯಿಂದ ಕೂಡ ಹಾಗೆ ಹಿಂದಕ್ಕೆ ನಾನು ಮನೆಗೆ ಬರ್ತಿದ್ದೆ. ಹಾಗೆ ಮನೆಗೆ ಬಂದ ನಂತರ ನಮ್ಮ ನೆರೆಕರೆಯವರು ಕೆಲವು ಸರ್ತಿ ಅವರು ಕೂಡ ಶೂಸ್ ತಗೊಂಡು ನಮಗೆ ಕೊಟ್ಟಿದ್ದಿದೆ. ಹಾಗಾಗಿ ಆ ರೀತಿಯಲ್ಲಿ ನನ್ನ ಜೀವನ ಹೋಗ್ತಿತ್ತು. मतलब मैंने 10 साल के बाद, 10 साल से लेके 19 साल तक मैंने 9 साल में बहुत स्ट्रगल देखे हैं. और रही बात जूते की, मतलब सिर्फ स्कूल का जूता नहीं, मुझे बाहर कुछ स्पोर्ट्स जूता अगर पहनने का ऐसा, तो भी ऐसा समय आया कि मैंने लोगों ने बाहर फेंका हुआ जूता भी जो लोग इस्तेमाल करके उसका सब निकलने के बाद में जब फेंकते हैं, मैंने वैसा भी 2-3 जोड़ी बाहर से फेंका हुआ लाके धो के मैंने पहना है. ಅವ್ರು ಹೇಳುವಂಥದ್ದಂದರೆ ಅವರು ಅವರ 10ನೇ ವಯಸ್ಸಿನಿಂದ 21 ವಯಸ್ಸಲ್ಲಿ ತುಂಬ ಕಷ್ಟ ಅನುಭವಿಸಿದ್ರು ಅವರು. ಅಂದರೆ ಸರಿಯಾದ ರೀತಿಯಲ್ಲಿ ಶಾಲೆಗೆ ಹೋಗುವಾಗ ಯೂನಿಫಾರ್ಮ್ ಅಥವಾ ಶೂಸ್ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟಪಟ್ಟರು. ಮತ್ತು ಬೇರೆಯಲ್ಲಿ ಹೋಗಬೇಕಾದ್ರೆ ಕೂಡ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶೂಸ್ ಇರಲಿಲ್ಲ. ಅದಕ್ಕಾಗಿ ಯಾರು ಎಸೆದ ಶೂಸ್ಗಳನ್ನು ಅದನ್ನು ಏನು ಮಾಡ್ತೀರಿ, ಇವರು ತಂದು ಅದನ್ನು ತೊಳೆದು ಶುದ್ಧ ಮಾಡಿ ಅದು ಅವರು ಆ ರೀತಿ ಅವರು ಕೂಡ ಶೂಗಳನ್ನು ಧರಿಸ್ತಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಪ್ರಿಯರೇ. हाँ, और कपड़ा भी ऐसे ही कभी कभी लोग हम लोग को यूज़ किया हुआ कपड़ा देते थे. कभी कभी हमारे नेबर जो है हम लोग को ब्रेकफास्ट टिफ़िन में डाल के देते थे खाने के लिए, क्योंकि वो लोग देखते थे कि हम लोग तकलीफ़ से गुजर रहे हैं, तो उनको बहुत हम लोग के ऊपर तरस आने का, हम लोग का मदद करने का. और उसके बीच में कभी कभी हमारे रिलेटिव्स जो है वो लोग भी कुछ हद तक हेल्प करने का. थोड़े लोग विदेश में रहते थे, तो हम लोग वेट करते थे कि हमको कुछ कपड़ा मिलेगा, तो कभी कभी हम लोग एक टी शर्ट भी अगर मिलता था नया, तो उसमें बहुत हम लोग को खुशी मिलती थी. ಅಂದರೆ ಅವರು ಹೇಳುವಂಥದ್ದು ಅಂದರೆ ಅಷ್ಟು ಕಷ್ಟ ಅಂದರೆ ಅವರಿಗೆ ಉಡುವುದಕ್ಕೆ ಬಟ್ಟೆ ಕೂಡ ಇರಲಿಲ್ಲ. ಮತ್ತು ಯಾರ್ಯಾರು ಉಪಯೋಗ ಮಾಡಿದ ಬಟ್ಟೆ ಇದ್ದರೆ ಅವರು ಕೊಟ್ಟಿದ್ರೆ ಅದನ್ನು ಅವರು ಧರಿಸ್ತಿದ್ರು. ಹಾಗೆ ನೆರೆ ಮನೆಯವರು ಕೂಡ ಕೆಲಸದ ಒಮ್ಮೊಮ್ಮೆ ಬಟ್ಟೆ ಅವರು ಕೊಡ್ತಿದ್ರು. ಮತ್ತು ಅವರ ಕುಟುಂಬದವರು ಕೆಲವರು ವಿದೇಶದಲ್ಲಿದ್ದರು. ಅವರು ವಿದೇಶದಿಂದ ಬಂದು ಒಂದು ಯಾವುದಾದ್ರೂ ಟಿ ಶರ್ಟ್ ಕೊಟ್ಟರೆ ತುಂಬ ಸಂತೋಷ ಆಗ್ತಿತ್ತು ನಮಗೆ, ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ನಾವು ದಾಟಿ ಹೋಗ್ತಿದ್ದು ಅಂತ ಹೇಳ್ತಾ ಇದ್ದಾರೆ. हाँ, और उन दिनों में स्कूल में मेरा सिर्फ एक ही अच्छा दोस्त था. उनका नाम प्रकाश है. वो अभी भी मतलब गोवा में है, और अभी भी हम लोग का अच्छा दोस्ती है. मैं उसके घर पे जाने का, और
उसका मम्मी भी मुझे अच्छा प्यार करता था, उनके बहनें भी थे, एक परिवार जैसा था मेरा दूसरा परिवार। तो क्योंकि इतना टेंशन था, इतना स्ट्रेस था स्कूल के दिनों में, तो मैं मेरे दोस्त के साथ बहुत टाइम बिताने का, और वो लोगों ने भी कुछ हद तक एक अच्छा मुझे सपोर्ट दिला, एक प्यार मिला वो लोगों से। वो भी मेरे लिए एक जीवन में एक एनकरेजमेंट जैसा था। ಅಂದರೆ ಇವರ ಒಬ್ಬರು ಅಂದರೆ ಮಿತ್ರ ಇದ್ದ ಅಥವಾ ಫ್ರೆಂಡ್ ಇದ್ದರು, ಪ್ರಕಾಶ್ ಅಂತ ಹೇಳಿ. ಅಂದರೆ ಅವರ ಮನೆಯಲ್ಲಿ ಇವರು ಹೋಗಿ ಉಳ್ಕೊಳ್ತಿದ್ದಾರೆ. ಅವರು ಆ ಕುಟುಂಬ ಇವರನ್ನು ತುಂಬ ಪ್ರೀತಿ ಮಾಡಿ ಎಲ್ಲ ರೀತಿ ಇವರನ್ನು ಏನು ಪ್ರೋತ್ಸಾಹ ಪಡಿಸು ಮತ್ತು ಅನೇಕ ರೀತಿಯಲ್ಲಿ ಇವರಿಗೆ ಸಹಾಯ ಕೂಡ ಅವರು ಮಾಡ್ತಿದ್ರು ಅಂತ ಹೇಳ್ತಾರೆ ಇವರು. तो मेरी बहन को इलाज करने के लिए खर्चा बढ़ते गया, डॉक्टर का खर्चा बढ़ते गया, तो मेरी माँ को ये एक डिसीजन लेना पड़ा कि मेरी मम्मी को विदेश में जाना पड़ा काम करने के लिए, क्योंकि जो गोवा में जो पगार मिलता था, मतलब 300 रुपया मिलता था, कभी 500 रुपया मिलता था। मैं अभी बात कर रहा हूँ कम से कम 1990 की बात कर रहा हूँ, 1990 से लेके 1993, 1995 ऐसे वो समय की बात कर रहा हूँ। तो मम्मी को जाना पड़ा, विदेश में जाना पड़ा और काम करना पड़ा। तो उस समय बहन का इलाज चालू था, दवाई चालू था, मेडिकेशन चालू था, मेंटेनेंस चालू था, लेकिन मेरे हाथों में सौंप के मेरे मम्मी को जाना पड़ा, और मेरी ग्रैंडमदर भी वो टाइम पे थी हम लोग के साथ। ಅಂದರೆ ಅವರು ಹೇಳುವಂಥದ್ದು ತುಂಬ ಕಷ್ಟದ ನಿಮಿತ್ತವಾಗಿ ಇವರ ದಿನ ಹೋಗುವಂಥ ತುಂಬ ಕಷ್ಟ ಆಯಿತು. ಅದಕ್ಕಾಗಿ ಒಂದು ಕಡೆಯಲ್ಲಿ ಇವರ ಸಹೋದರಿಯ ಅನಾರೋಗ್ಯ ಮತ್ತು ಇವರ ವಿದ್ಯಾಭ್ಯಾಸ, ಹಾಗೆ ತುಂಬ ಕಷ್ಟಪಟ್ಟ ಸಮಯದಲ್ಲಿ ನನ್ನ ತಾಯಿಗೆ ವಿದೇಶಕ್ಕೆ ಹೋಗಬೇಕಿಲ್ಲ ಆಯಿತು. ಯಾಕಂದರೆ ಇಲ್ಲಿ ಸಿಗುವಂಥದ್ದೊಂದು ಸಂಬಳ ಒಂದು 300 ರೂಪಾಯಿಂದ 500 ರೂಪಾಯಿ ತನಕ ಮಾತ್ರ ಆ ಸಂಬಳ ಸಿಗ್ತಿತ್ತು. ಹಾಗಾಗಿ ನಮ್ಮ ತಾಯಿಗೆ ವಿದೇಶಕ್ಕೆ ಹೋಗುವುದಕ್ಕಾಗಿ ಹೋಗಲೇಬೇಕಿತ್ತು. ಹಾಗೆ ಅವರು ಸಿದ್ಧರಾದರು. तो उस समय पे मेरी बहन के लिए मैं ही बाप बन गया और मैं ही माँ बन गया उसका, क्योंकि मम्मी चला गया विदेश में। और उस समय मेरा पिताजी कभी देखने के लिए नहीं आएगा कि मेरी बेटी कैसी है या मेरा बेटा कैसा है, इनके साथ क्या हो रहा है, ऐसा कभी आया नहीं, क्योंकि मेरा डैडी के और भी रिलेशनशिप थे बाहर। दारू पीने का तो उनका था, लेकिन और भी रिलेशनशिप थे बाहर। तो उन्होंने हम लोग के ऊपर कभी ध्यान नहीं दिया, उनको कभी तरस नहीं आया वो टाइम पे। ಅಂದರೆ ಅವ್ರು ಹೇಳ್ತಾರೆ, ತಾಯಿ ವಿದೇಶಕ್ಕೆ ಹೋದರು, ಹೇಗೂ ಮಾಡಿ ತನ್ನ ತಂಗಿಯನ್ನು ನನ್ನ ಕೈಯಲ್ಲಿ ಕೊಟ್ಟು ತಾಯಿ ವಿದೇಶಕ್ಕೆ ಹೋದರು. ಆವಾಗ ನನ್ನ ಅಜ್ಜಿ ಕೂಡ ಅವರು ಇದ್ದರು ಆವಾಗ. ಮತ್ತು ನಮ್ಮ ತಂದೆ ಕೂಡ ಈ ಪರಿಸ್ಥಿತಿಯಲ್ಲಿ ಕೂಡ ಯಾವಾಗಾದರೂ ನಮ್ಮನ್ನು ನೋಡಲಿಕ್ಕೆ ಬಂದೇ ಇಲ್ಲ. ಯಾಕಂದರೆ ಅವರಿಗೆ ಬೇರೆ ಕೂಡ ಕೆಲವು ಸಂಬಂಧ ಇತ್ತು, ಹಾಗೂ ತುಂಬ ಅಂದರೆ ಕುಡಿಯೋದಕ್ಕಿದ್ರು ಅವರು. ಹಾಗಾಗಿ ನಮ್ಮನ್ನು ನೋಟಕ್ಕೆ ಬಂದೇ ಇಲ್ಲ ಅವರು. तो उस समय मतलब खाना भी मैं बनाने का, कपड़ा में धोने का, और स्कूल भी जाने का, पढ़ाई करने का, ये सब जिम्मेदारी मुझे हैंडल करने का अनुभव आ गया यंग एज पे। ಅವ್ರು ಹೇಳ್ತಾರೆ, ಅಂದರೆ ಆ ಸಮಯದಲ್ಲಿ ಅಂದರೆ ಯೌವನ ಪ್ರಾಯದಲ್ಲಿ ಮನೆ ಕೆಲಸ ಮಾಡಬೇಕಾದ, ಅಡಿಗೆ ಮಾಡಬೇಕಾದ, ಬಟ್ಟೆ ತೊಳಿಬೇಕಾಯಿತು, ಒಂದು ಕಡೆಯಲ್ಲಿ ಶಾಲೆ ನೋಡುವಂಥ ಇದೆಲ್ಲ ಒಂದು ಜವಾಬ್ದಾರಿ ನನ್ನ ಸಣ್ಣ ಒಂದು ಬಾಲ್ಯ ಪ್ರಾಯದಲ್ಲಿ ಬಂತಂತ ಹೇಳ್ತಿದ್ದಾರೆ. वो समय पे हम लोग, मुझे पॉकेट मनी चाहिए था, पैसा ऐसा चाहिए था। तो मैं कभी कभी किसी ने काम करने के लिए अगर बुलाया तो पार्ट टाइम काम करने का, कभी 50 रुपये मिलने का, 100 रुपये मिलने का। तो उससे मैं जो मुझे क्योंकि मैं ग्रो हो रहा था वो समय, नया कपड़ा पहनने का मन करता था, नए जूते पहनने का मन करता था, लेकिन ये सब मिलता नहीं था, क्योंकि मेरे दोस्तों के पास था स्कूल में, लेकिन मेरे पास नहीं था। तो एज अ यंग बॉय वो हर एक के दिल में होता है, एक बढ़ते हुए बच्चे को, कि उम्मीद होती है कि वो भी एक पहने कुछ अच्छा। तो जहाँ पर भी मुझे कुछ अगर पैसा कमाने का मौका मिले तो मैं पार्ट टाइम काम करके अपने लिए कुछ खरीदता था. ಅಂದರೆ ಅವರು ಹೇಳುವಂಥದ್ದು ಅವರಿಗೆ ಅಂದರೆ ಬೆಳೆದು ಬರುವಂಥ ಸಮಯದಲ್ಲಿ ಯವನದಲ್ಲಿ ಬರುವಂಥ ಸಮಯದಲ್ಲಿ ಅವರಿಗೊಂದು ಆಸೆ ಇತ್ತು. ಅಂದರೆ ಒಳ್ಳೆ ಬಟ್ಟೆ ಧರಿಸಬೇಕು, ಒಳ್ಳೆ ಶೂಸ್ ಧರಿಸಬೇಕು, ಹಾಗೆ ಧರಿಸಬೇಕಂತ ಆಸೆ ಇದ್ದರೆ ಎಲ್ಲಿಂದಲೂ ನಮಗೆ ಹಣ ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟಪಡುವಂಥ ಸಮಯದಲ್ಲಿ ಯಾರಾದರೂ ಏನಾದರೂ ಕೆಲಸ ಕರೆದ ತಕ್ಷಣ ಅವರ ಜೊತೆಯಲ್ಲಿ ಕೆಲಸಕ್ಕೆ ಹೋಗಿ ಏನಾದರೂ ಅವರಿಗೆ ಕೆಲಸ ಮಾಡಿದ್ರಲ್ಲಿ ಬರುವಂಥ 50 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಅದನ್ನು ಆ ರೀತಿಯ ನಾನು ಸಂಪಾದನೆ ಮಾಡ್ತಿದ್ದೆ. हाँ, और मेरा मम्मी जो पैसा बेचती थी वो क्योंकि हम लोग वो टाइम पे छोटे थे तो वो अपने मम्मी के अकाउंट पे पैसा बेचती थी. और तो बहुत सारा पैसा मेरी बहन की दवाई में भी खर्चा होता था. और वो समय पे गल्फ में काम करके घर में काम करके ज़्यादा पैसा नहीं मिलता था, तो वो पैसा काफ़ी नहीं गिरता था हम लोगों के लिए. ಅಂದರೆ ತಾಯಿ ಅಲ್ಲಿಂದ ಫಾರಿನ್ನಿಂದ ಹೋಗಿ ಕೆಲಸ ಮಾಡಿ ಕಳಿಸ್ತಿದ್ರು. ಅದೆಲ್ಲ ನನ್ನ ಸಹೋದರಿಯ ಅನಾರೋಗ್ಯದ ಇದಕ್ಕೆ ಖರ್ಚಾಗ್ತಿತ್ತು, ಚಿಕಿತ್ಸೆ ಖರ್ಚಾಗ್ತಿತ್ತು. ಅಂದರೆ ಅಷ್ಟು ನಮಗೆ ಸಾಕಾಗ್ತಿಲ್ಲ. ಯಾಕಂದರೆ ಅವ್ರಿಗೆ ಕೂಡ ಒಂದು ಮನೆ ಕೆಲಸ ಮಾಡ್ತಾ ನಿಮಿತ್ತವಾಗಿ ಅವ್ರಿಗೆ ಜಾಸ್ತಿ ಸಂಬಳ ಕೂಡ ಸಿಗ್ತಿರ್ಲಿಲ್ಲ ಅಂತ ಹೇಳಿ.
यहाँ तक कि जब मैंने मेरा 10th पास किया मैं रोजरी कॉलेज में जाता था, रोजरी हायर सेकेंडरी में जाता था नावेलियम में। मैं दोपहर को कॉलेज जाने का और शाम को घर पे आने का, मतलब 5:30-6 बजे पहुंचने का। वो टाइम पे मैं कभी सिक्योरिटी गार्ड बोल के पार्ट टाइम काम भी किया है। 12 घंटे का काम होता था, वो भी नाइट शिफ्ट, मतलब रात को 8 बजे से लेके सुबह 8 बजे तक। ಅಂದರೆ ಅವರು 10ನೇ ಕ್ಲಾಸ್ನಲ್ಲಿರುವಾಗ ಅವರು ಅಂದರೆ ಕೆಲವು ಸತಿ ಅಂದರೆ ಕಷ್ಟದ ನಿಮಿತ್ತವಾಗಿ ಮಧ್ಯಾಹ್ನ 12 ಗಂಟೆ ತನಕ 1 ಗಂಟೆ ಕೆಲಸ ಶಾಲೆಗೆ ಹೋಗಿ ನಂತರ ಸಂಜೆ ರಾತ್ರಿಯಲ್ಲಿ ಕೂಡ ಅವರು ನೈಟ್ ಅಂದರೆ ವಾಚ್ಮ್ಯಾನ್ ಡ್ಯೂಟಿ ಕೂಡ ಅವರು ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ಬೆಳಿಗ್ಗೆ ರಾತ್ರಿ ಸಂಜೆ 8ರಿಂದ ಬೆಳಿಗ್ಗೆ 8 ಗಂಟೆ ತನಕ, ಅಂದರೆ ಆ ರೀತಿಯಲ್ಲಿ ಕೂಡ ಅವರು ಕೆಲಸ ಮಾಡಿದ್ರಂತ ಅವರು ಹೇಳ್ತಾ ಇದ್ದಾರೆ ಪ್ರಿಯರೇ. तो मैं जो जगह पे सिक्योरिटी गार्ड बोल के काम किया है वो कोस्टा बोल के एक बहुत फेमस गोवा में एक फैक्ट्री है और उसका एक बंगलो भी है वहाँ पे बॉर्डा में, वो अभी तक है वहाँ पे। तो वो मेरे स्कूल से बहुत नज़दीक था। तो मैं जब रात के टाइम पे वहाँ पे काम करता था सुबह 8 बजे तक, तो बहुत सारे स्कूल के बच्चे लोग वहाँ से पास होके जाते थे चल के। तो मैं नहीं चाहता था कि कोई मुझे देखे कि मैं सिक्योरिटी गार्ड का काम कर रहा हूँ, क्योंकि मैं वो स्कूल से पास आउट होके दूसरे कॉलेज में जा रहा था। तो मैं मेरे मुंह पे सुबह ये अपना एंकरचीफ बांधता था ताकि कोई मुझे ना पहचाने और वहाँ पे खड़ा होता था। ಅಂದರೆ ಅವರು ಹೇಳುವಂಥದ್ದು ಅವರು ಕೆಲಸ ಮಾಡುವಂಥ ಕೋಸ್ಟಾ ಫ್ಯಾಕ್ಟ್ರಿ ಅಂದಲ್ಲಿ ಒಂದು ಕಂಪನಿ ಇತ್ತು. ಆ ಫ್ಯಾಕ್ಟ್ರಿಯಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದರೆ ಸೆಕ್ಯೂರಿಟಿ ಅವರು ಕೆಲಸ ಮಾಡ್ತಿದ್ರು. ಅಂದರೆ ಅದರ ಹತ್ತಿರದಲ್ಲಿ ಅವ್ರು ಕಲಿತಂಥ ಶಾಲೆ ಅಲ್ಲಿ ಇತ್ತು. ಹಾಗಾಗಿ ಶಾಲೆಯಿಂದ ಅನೇಕ ಮಕ್ಕಳನ್ನ ನನ್ನ ಜೊತೆಲಿ ಕಲಿತ ಮಕ್ಕಳು ಆ ಕಡೆಯೆಲ್ಲ ಪಾಸ್ ಆಗ್ತಿದ್ರು. ನಮ್ಮ ಪರಿಚಯ ಅವರಿಗೆ ಆಗಬಾರ್ದು ಅಂತ, ಯಾಕಂದ್ರೆ ನನಗೆ ಒಂದು ರೀತಿ ನಾಚೆ ಆಗ್ತದೆ. ನಾನೇನು ಮಾಡ್ತಿದ್ದೆ ಅಂದರೆ ನನ್ನ ಮುಖಕ್ಕೆ ಬಟ್ಟೆ ಕಟ್ಟಿಕೊಳ್ತಿದ್ದೆ, ನನ್ನ ಪರಿಚಯ ಮಾಡಬೇಕಂದ್ರೆ ಬಾರ್ದಂತ. ಅಂದರೆ ಅಲ್ಲಿಂದಲೇ ನಾನು ಬೇರೆ ಒಂದು ಕಾಲೇಜಿಗೆ ಹೋಗ್ತಿದ್ದೆ, ಅಲ್ಲಿ ಆ ಕಡೆಯಿಂದ ನನಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಯಾರು ಗುರುತು ಮಾಡಬಾರ್ದಂತ ನನ್ನ ಮುಖಕ್ಕೆ ಬಟ್ಟೆ ಕಟ್ಟಿಕೊಡ್ತಿದ್ದೆ. लेकिन मतलब लाइफ में क्या होगा इसका कोई गारंटी नहीं था, फ्यूचर क्या है बोल के कुछ पता नहीं चल रहा था उस समय। तो मैं जब 12 घंटे काम करके जब घर पे जाता था, 1-2-3 घंटा सोने के लिए मिलता था। उसके बाद में 11:30-12 बजे दोपहर को निकलना पड़ता था बस पकड़ के कॉलेज हायर सेकेंडरी जाने के लिए। तो वहाँ पे इतना नींद आता था। तो एक सब्जेक्ट में हमेशा मैं इंग्लिश सब्जेक्ट में हायर सेकेंडरी के टाइम पे मेरे से कंट्रोल नहीं होने का, तो मैं पीछे ही सो जाने का, ऐसा बहुत, क्योंकि थकता था बहुत। और पता नहीं ये एक बहुत बड़ा फेवर है परमेश्वर का कि वो टीचर मेरे को कभी तंग नहीं किया। उसका लेक्चर में मैं सोने का कंट्रोल नहीं होता बोल के कभी मेरे को डांटा नहीं, कभी कुछ बोला नहीं, लेकिन मैं ऐसे मैनेज करके पास होने का, पास क्लास में ज़्यादा मार्क्स भी नहीं गिरने का। ಅಂದರೆ ಅವರು ಹೇಳುವಂಥದ್ದು ತುಂಬ ಕಷ್ಟದ ಕೆಲಸವಾಗಿತ್ತು ಅವರಿಗೆ. ಅಂದರೆ ರಾತ್ರಿ ಸೆಕ್ಯೂರಿಟಿ ಡ್ಯೂಟಿ ಮಾಡಬೇಕು, ಹಗಲಿನಲ್ಲಿ ಕಲಿಬೇಕು. ಒಂದು 2-3 ಗಂಟೆ ಅವ್ರ ನಿದ್ರೆ ಅಷ್ಟೇ ಅವರಿಗೆ ಒಂದು ದಿವಸದಲ್ಲಿ ಸಿಗ್ತಿತ್ತು. ಅದ್ರ ಶಾಲೆಗೆ ಹೋದ ನಂತರ ಅಂದರೆ ಹೈಯರ್ ಸೆಕೆಂಡರಿಯಿಂದ ಅವರು ಸುಮಾರು ಮೋಸ್ಟ್ಲಿ ಹೈಯರ್ ಸೆಕೆಂಡಲ್ಲಿ ಕಲಿತಿದ್ರು. ಆವಾಗ ಅಂದರೆ ಶಾಲೆಗೆ ಹೋದಾಗ ಇಂಗ್ಲೀಷ್ ಕ್ಲಾಸ್ನಲ್ಲಿ ನನಗೆ ಯಾವಾಗಲೂ ನಿದ್ರೆ ಬರೋದು. ನಾನು ಹಿಂದುಗಡೆ ಹೋಗಿ ಮಲಗೋದು. ನನಗೆ ಯಾವಾಗಲೂ ಅಲ್ಲಿ ಆ ಇಂಗ್ಲೀಷ್ ಟೀಚರ್ ನನಗೆ ಯಾವಾಗಲೂ ತೊಂದರೆ ಮಾಡಲಿಲ್ಲ, ಅವ್ರು ಯಾವುದೇ ತೊಂದರೆ ಮಾಡಲಿಲ್ಲ. ನಂತರ ಅಂದರೆ ನಾನು ಎಲ್ಲ ಎಕ್ಸಾಮ್ನಲ್ಲಿ ಅಂದರೆ ಪಾಸ್ ಆಗ್ತಿದ್ದೆ, ಅದು ಅಷ್ಟು ಅಂಕ ಬರ್ತಿರಲಿಲ್ಲ, ಅದು ನಾನು ಪಾಸ್ ಆಗಿ ಮುಂದೆ ಹೋಗ್ತಿದ್ದೆ ಅಂತ ಹೇಳ್ತಾರೆ. हाँ, ऐसे ही करके मैंने अपना 12th स्टैंडर्ड वो रोजरी हायर सेकेंडरी में मैंने कंप्लीट किया। और उसके दरमियान भी मेरे दोस्तों की वजह से मतलब मैं मोटर बाइक चलाना सीखा, उनके साथ घूमना सीखा, क्योंकि मेरे पास ये सब चीज़ें नहीं थी। मेरे पास मतलब साइकिल खरीदने के लिए भी पैसा नहीं था। वो टाइम पे एक फैशन था, रेसिंग साइकिल चलाते थे। वो टाइम पे एक मूवी भी हम लोग देखे थे कि जो जीता वही सिकंदर। तो बहुत जोश था हम यंग बच्चों को कि हम भी साइकिल चलाए। लेकिन एक बार मुझे याद है मैंने एक पड़ोसी से सेकंड हैंड 300 रुपया में साइकिल खरीदा। उसको मैंने 100 रुपया दे के एडवांस मैं लेके आया, बोला 200 रुपया बाद में देगा बोल के। और बाद में 1 महीने के बाद में उसका बैलेंस पैसा देने के लिए मेरे पास नहीं था, तो वो आके वो साइकिल लेके चला गया वापस। ಅಂದರೆ ಅವರು ಯವನ ಪ್ರಾಯದಲ್ಲಿ ಅವರಿಗೆ ಸೈಕಲ್ ಕಲಿಯುವಂಥ ಭಾರತ ಅವರೆಲ್ಲ ಇವರ ಮಿತ್ರರ ಸಂಗಡ ಏನಿತ್ತು, ವೆಹಿಕಲ್ಸ್ ಇತ್ತು, ಅಂದರೆ ಬೈಕ್ ಎಲ್ಲ ಇತ್ತು. ಇವರಿಗೂ ತುಂಬ ಆಸೆ, ಅಂದರೆ ನಾನು ಕೂಡ ಸೈಕಲ್ ಹೋಗ್ಬೇಕಂದ್ರೆ ಆವಾಗ ಒಂದು ಪಿಕ್ಚರ್ ಬಂದಿತ್ತು,
जो जीता वही सिकंदर. ಜೋ ಜೀತಾ ಓ ಸಿಕಂದರ್ ಅಂತ ಹಿಂದಿ ಪಿಕ್ಚರ್ ಬಂದಿತ್ತು. ಅಲ್ಲಿಗೆ ಅದರಲ್ಲಿ ಅದು ಸೈಕಲ್ನಲ್ಲಿ ಸೈಕಲ್ ರೇಸಲ್ಲಿತ್ತು. ಅದನ್ನು ನನಗೂ ಕೂಡ ಸೈಕಲ್ ಬೇಕಂತ ತುಂಬ ಆಸೆ ಆಯಿತು ನನಗೆ. ಮತ್ತು ಒಂದು ಫ್ರೆಂಡ್ ಹತ್ರ ಸೈಕಲ್ ಇತ್ತು, ಅದಕ್ಕೆ ಒಂದು 300 ರೂಪಾಯಿ ಹೇಳಿದ. ನಾನು 100 ರೂಪಾಯಿ ಕೊಟ್ಟು 200 ರೂಪಾಯಿ ಒಂದು ತಿಂಗಳಲ್ಲಿ ಕೊಡ್ತೇನೆ ಅಂತ ಸೈಕಲ್ ತಗೊಂಡು ಬಂದರೆ, ಮತ್ತು ನನಗೆ ಆ ಒಂದು ತಿಂಗಳಲ್ಲಿ ದುಡ್ಡು ಕೊಡಲಿಕ್ಕೆ ಆಗಲಿಲ್ಲ. ಅವನು ಬಂದು ಏನು ಮಾಡ್ದ, ಸೈಕಲ್ ಕೂಡ ತೆಗೆದುಕೊಂಡು ಹೋದಂತ ಹೇಳ್ತಾರೆ. तो मैंने मतलब मुझे एक एज अ यंग बॉय मुझे जो चाहिए था वो मिल नहीं रहा था, और मैं कभी कभी बहुत डिप्रेस होने का, तो मेरे दिल में था कि कैसे भी मुझे पैसे कमाना है. तो गल्फ़ जाने का मैंने सोचा कि मुझे भी गल्फ़ जाना है, मुझे और पढ़ाई नहीं करना है, क्योंकि ऐसे सिचुएशन में यहाँ पे रह के कुछ नहीं होगा मेरे लाइफ में, ऐसा मुझे लगा. और मैं हमेशा मेरे माँ को बोलता था कि मेरा माँ 2 साल में विदेश गल्फ से जब गोवा आने का छुट्टी के टाइम पे मैं माँ को बोलता था कि मुझे भी लेके जाओ विदेश में, मुझे यहाँ पे काम नहीं करना है. लेकिन मेरा माँ का सपना था कि मैं ग्रेजुएट करूँ, लेकिन मुझे चाहिए था कि मैं पैसे कमाऊँ. ಅಂದರೆ ಅವ್ರು ಹೇಳುವಂಥ ತುಂಬ ಕಷ್ಟ ಆಗಿತ್ತು. ಅಂದರೆ ನಾನು ಯವನಾಗಿ ಬೆಳೀತಾ ಬರ್ತಿದ್ದೆ, ತುಂಬ ಆಸೆ ನನಗಿತ್ತು, ಅನೇಕ ಆಸೆ ನನ್ನ ಒಳಗಿತ್ತು. ನಾನು ಹೀಗೆ ಆಗಬೇಕಂತ ಆಸೆ ನನಗೆ ಯಾವ ರೀತಿಯಲ್ಲಿ ಪೂರೈಸಲಾಗಲಿ. ಯಾಕಂದರೆ ಒಂದು ರೀತಿಯಲ್ಲಿ ಸರಿ ಕೆಲಸ ಇಲ್ಲ, ದುಡ್ಡು ಕೂಡ ನನ್ನ ಕೈಗೆ ಇರಲಿಲ್ಲ. ಹಾಗಾಗಿ ನಾನು ನನ್ನ ತಾಯಿ ಉದ್ದೇಶದಿಂದ ಬರುವಾಗ ನಾನು ಯಾವಾಗಲೂ ತಾಯಿ ಹೇಳುವಂಥದ್ದು, ನನಗೆ ಇಲ್ಲಿ ನಿಲ್ಲಲಿಕ್ಕೆ ಬೇಡ, ನನ್ನನ್ನು ಕೂಡ ವಿದೇಶಕ್ಕೆ ಕರ್ಕೊಂಡು ಹೋಗುವಂತ ಯಾವಾಗಲೂ ಹೇಳ್ತಿದ್ದೆ. ಅದು ನನ್ನ ತಾಯಿ ಒಂದು ಆಸೆ ಇತ್ತು, ನಾನು ಒಳ್ಳೆ ರೀತಿ ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸ ಪಡೆಯಬೇಕಂತ. ಅದು ನನಗೆ ಆಸೆ ಇತ್ತು ಏನಂದರೆ ನಾನು ಹೇಗಾದರೂ ಹಣವನ್ನು ಸಂಪಾದನೆ ಮಾಡಬೇಕಂತ, ಹಾಗೆ ನನ್ನ ಆಸೆ ಇತ್ತು. ಅದಕ್ಕಾಗಿ ನಾನು ತಾಯಿಗೆ ಹೇಳ್ತಿದ್ದೆ ನಾನು ವಿದೇಶಕ್ಕೆ ನನ್ನ ಕರ್ಕೊಂಡು ಹೋಗುವಂತ. क्योंकि मैंने मेरा माँ का तकलीफ़ मेरे आँखों से देखा था, और मैं नहीं चाहता था कि मेरी माँ हमेशा गल्फ़ में काम करे, क्योंकि गल्फ़ में काम करना भी एक बहुत बड़ा चैलेंज था. रात को लेट सोना, सुबह जल्दी उठना, मतलब एक हाउसमेड का काम भी आसान नहीं होता है थोड़े फैमिलीज़ के साथ काम करने में. और मैंने ये भी देखा था कि जब मेरी बहन बीमारी के टाइम पे मम्मी के पास पैसे नहीं हुआ करता था, तो मेरा माँ बहुत चल के जाने का, वो मेरी बहन को ऐसा पकड़ के, मतलब 50 किलो के ऊपर मेरी बहन थी, उसको ऐसा कमर पे पकड़ के भी कभी कभी थोड़ा रास्ता चल के जाने का. मैंने मेरे मम्मी के चप्पल में, कोल्हापुरी चप्पल में ऐसा छेद भी देखा है अपने आंखों से उस समय. तो वो टाइम पे बस का टिकट 50 पैसे, हमारा हाफ टिकट 25 पैसे हुआ करता था. लेकिन वो पैसा भी देने के लिए कभी कभी हम लोग के पास नहीं हुआ करता था. मतलब कभी कभी बस में मैं 25 फीस पकड़ के कंडक्टर को डॉज करता था, वो 25 फीस बचाने के लिए, ताकि मैं वो पैसे बचा के नेक्स्ट टाइम बस के लिए बस फेयर बोल के यूज़ करूं. तो ये कहना चाहता हूं कि मेरा माँ का भी तकलीफ़ देख के मेरे दिल में था कि मैं विदेश चला जाऊं, मुझे यहाँ पे नहीं रहना है, ऐसा बोल के. ಅಂದರೆ ಅವರು ಹೇಳುವಂಥದ್ದು ಒಂದು ರೀತಿಯಲ್ಲಿ ಅವರ ಸಹೋದರಿಯ ರೋಗ, ಇನ್ನೊಂದು ರೀತಿಯಲ್ಲಿ ತಾಯಿ ಪಡುವಂಥ ಕಷ್ಟ. ಯಾಕಂದರೆ ತಾಯಿಗೆ ಮಗು ಊರಿನಲ್ಲಿರುವಂಥ ಸಮಯದಲ್ಲಿ ನನ್ನ ತಂಗಿಯನ್ನು ಕರ್ಕೊಂಡು ನಡ್ಕೊಂಡು ಎಲ್ಲೆಲ್ಲಿ ಹೋಗ್ತಿದ್ರು. ಅಂದರೆ ನನ್ನ ತಂಗಿಯ ಭಾರನೇ 50 ಕಿಲೋ ಇತ್ತು. ಹೇಗೆ ಅವ್ರು ಎತ್ತುಕೊಂಡು ಹೋಗ್ತಾ, ಅವ್ರ ಕಾಲಲ್ಲಿ ಒಂದು ಚಪ್ಪಲಿ ಇತ್ತು, ಸೋಲಾಪುರಿ ಚಪ್ಪಲಿ, ಅದು ಕೂಡ ಅದರಲ್ಲಿ ಮಾರ್ಕೆಲ್ಲ ಬಂದಿತ್ತು. ಅಂದರೆ ಆ ರೀತಿ ಅವರು ತಂಗಿಯನ್ನು ಅಷ್ಟು ಬಡತನ ಕೂಡ ಇತ್ತು. ಹಾಗೆ ತಂಗಿಯನ್ನು ಎತ್ತುಕೊಂಡು ಎಲ್ಲೆಲ್ಲಿ ಹೋಗುವಂಥದ್ದು ಇದೆಲ್ಲ ನೋಡುವಾಗ ನನಗೆ ತುಂಬ ಕಷ್ಟ ಆಯಿತು. ಅಂದರೆ ಇದೆಲ್ಲ ತಾಯಿಯ ಕಷ್ಟ ಇಲ್ಲ ನೋಡುವಾಗ ನಾನು ಇಲ್ಲ, ಹೇಗಾದರೂ ಮಾಡಿ ವಿದೇಶಕ್ಕೆ ಹೋಗಿ ನಾನು ದುಡಿಯಲೇಬೇಕು, ಹಣಕಾಸು ಮಾಡಲೇಬೇಕಂತ ಒಂದು ನಿರ್ಧಾರಕ್ಕೆ ನಾನು ಬಂದೆ. तो ऐसे करके एक दिन मुझे दोस्तों ने बोला कि दुबई जाने के लिए कोई इंटरव्यू चल रहा है बॉम्बे में, तो हम लोग जाके ट्राई करते हैं. तो मैं भी उनके साथ चला गया. ट्रेन में जाने के लिए भी पैसा नहीं था, किसी से उधार मांग के लिया और बॉम्बे चला गया. और वहाँ पे एक एजेंट के पास जाके हम लोगों ने इंटरव्यू दे दिया. मैं तभी 18 साल का था और मेरा सिलेक्शन भी हो गया दुबई जाने के लिए वो टाइम पे. ಅಂದರೆ ಒಂದು ಸಮಯ ಬಂತು, ಒಂದು ವಿದೇಶದಿಂದ ಮುಂಬೈಗೆ ಬಂದು ವೀಸಾ, ಅಂದರೆ ದುಬೈಗೆ ಹೋಗುವಂಥ ವೀಸಾ ಇತ್ತು. ಹಾಗಾಗಿ ನನ್ನ ಫ್ರೆಂಡ್ಸ್ ಹೇಳಿದ್ರು ಒಬ್ಬ ವಿದೇಶಕ್ಕೆ ದುಬೈಗೆ ಹೋಗಬೇಕಂದ್ರೆ ಯಾರೋ ಒಂದು ವೀಸಾ ತಂದಿದ್ದಾರೆ, ಹಾಗಾಗಿ ನಾವು ಮುಂಬೈಗೆ ಹೋಗುವ ಅಂತ ಹೇಳಿದ್ರು. ಆ ಸಮಯದಲ್ಲಿ ದುಡ್ಡು ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ. ಆದರೂ ಕೂಡ ನಾನು ಬೇರೆಯವ್ರ ಹತ್ರ ಸಾಲ ತಗೊಂಡು ನಾನು ಅವ್ರ ಜೊತೆಯಲ್ಲಿ ಮುಂಬೈಗೆ ಹೋಗಿ ಆ ಇಂಟರ್ವ್ಯೂಯಲ್ಲಿ ನಾನು ಪಾಲ್ಗೊಂಡು ಅದರಲ್ಲಿ ಪಾಸ್ ಆದೆ. हाँ, तो उस समय पे मैं मेरा हायर सेकेंडरी 12th कंप्लीट करके मेरे मम्मी की वजह से मैंने कॉलेज में एडमिशन किया था. एक शांता दुर्गा कॉलेज बोल के है कुंकोलिम में, वहाँ पे मैंने एडमिशन किया था.
और फर्स्ट ईयर मैंने कंप्लीट किया था वहाँ पे, सेकेंड ईयर चालू हुआ था, उसके दरमियान मुझे रिस्पॉन्स आया कि सिलेक्ट हो गया बोल के, लेकिन मेरा मेडिकल थोड़ा लेट हो गया, मतलब और एक साल निकल गया उसमें, तो तभी मैं 19 साल का था। और फिर मैंने 2001 में मैं मेरा कॉलेज आधा छोड़ के मैं दुबई चला गया। ಅಂದರೆ ಅವರ ಆಸೆ, ಅವ್ರ ತಾಯಿ ಆಸೆ ಇತ್ತು ಇವರು ಹೇಗಾದರೂ ಕಲಿಯಬೇಕು, ಉನ್ನತ ಶಿಕ್ಷಣ ಪಡೆಯಬೇಕಂತ. ಹಾಗಾಗಿ ನಾನು ಡಿಗ್ರಿ ಕಾಲೇಜಿಗೆ ಹೋಗಿ 1 ವರ್ಷ ಕಲಿತೆ. ಇನ್ನೊಂದು ವರ್ಷ ಬರುವಾಗ ಅಂದರೆ ಅದು ನಾನು ಇಂಟರ್ವ್ಯೂ ಕೊಟ್ಟ ನಂತರ ಅದು ನಾನು ಇಂಟರ್ವ್ಯೂಲಿ ಪಾಸ್ ಆಗಿದೆ, ಆದರೆ 1 ವರ್ಷ ನನಗೆ ತಡವಾಯಿತು ಅದು ವೀಸಾ ಆಗಲಿಕ್ಕೆ. ಹಾಗೆ ನಾನು ಕಲಿಯುವಂಥ ಸಮಯದಲ್ಲಿ ಡಿಗ್ರಿಯನ್ನು ಫಸ್ಟ್ ಇಯರ್ ಕಲಿತು 2ನೇ ವರ್ಷಕ್ಕೆ ಬರುವಾಗ ನನಗೆ ಅದು ಮುಂದುವರಲಿಕ್ಕೆ ನನಗೆ ಆಗಲಿಲ್ಲ. तो उस समय पे एक बहुत बड़ा समस्या था कि मेरा बहन को कहाँ पे रखे, क्योंकि मेरा मम्मी भी गल्फ़ में काम करता था और अभी मैं दुबई जा रहा था। तो हम लोगों ने कैसे भी करके एक लड़की थी जो फैमिली लड़की थी, उसके घर पे रखने का फ़ैसला किया, क्योंकि हम लोग का पहला एक सपना था कि हम घर बनाएं। इसके लिए मम्मी को मैं छोड़ के आने के लिए नहीं बोला, मैं बोला मैं भी जाता हूँ, दोनों पैसे हम लोग इकट्ठा करेंगे, एक घर बांधेंगे और फिर मैं काम छोड़ के वापस आऊँगा, ऐसा मेरा एक सपना था। ಅಂದರೆ ನನ್ನೊಂದು ಕನಸಿತ್ತಂದರೆ ನಾನು ಮತ್ತು ತಾಯಿ ಇಬ್ಬರು ವಿದೇಶದಲ್ಲಿ ದುಡಿಯೋದು ಮತ್ತು ಊರಲ್ಲಿ ಒಂದು ಮನೆ ಕಟ್ಟೋದು. ಅದರ ಮಧ್ಯದಲ್ಲಿ ನನ್ನ ಸಹೋದರಿಯ ಒಂದು ಅನಾರೋಗ್ಯದ ನಿಮಿತ್ತವಾಗಿ ಅವರನ್ನು ಯಾರ ಕೈಯಲ್ಲಿ ಬಿಟ್ಟು ಹೋಗೋದಂತ ನಮಗೆ ಕಾಣಲಿಲ್ಲ. ಹಾಗಾಗಿ ನಮ್ಮ ಒಬ್ಬ ಸಂಬಂಧವರೊಬ್ಬ ಹುಡುಗಿ ಇದ್ದರು, ಆ ಹುಡುಗಿಯ ಜೊತೆಯಲ್ಲಿ ನನ್ನ ಸಹೋದರಿನ ನಾನು ಬಿಟ್ಟು ನಾನು ಮತ್ತೆ ವಿದೇಶಕ್ಕೆ ಹೋದೆ. तो मैंने दुबई में 2001 में जब काम स्टार्ट किया, वहाँ पे इनॉक बोल के एक कंपनी है, इनॉक और एप्को, वो कंपनी में मैं एज अ पेट्रोल फिलर काम करता था. ಅಂದರೆ ದುಬೈಲಿಯವರು ಇನೋಕ್ ಎಂಬ ಕಂಪನಿಯಲ್ಲಿ ಅಂದರೆ ಪೆಟ್ರೋಲ್ ತುಂಬಿಸುವಂಥ ಅವರು ಕೆಲಸ ಮಾಡ್ತಿದ್ರು. ಸಾಧಾರಣ 2001ರಲ್ಲಿ ಅವರು ದುಬೈಗೆ ಹೋಗಿ. तो मेरा लाइफ चेंज होने लगा, क्योंकि मैं अभी पैसा कमाने लगा बराबर, और अच्छे दोस्त भी मुझे मिले वहाँ पे. लेकिन उसके साथ एक और भी संगति बढ़ने लगी, जैसे कि मेरा पिताजी जो करता था, धीरे धीरे करके मैं भी वही लाइन पे चलने लगा, जैसे कि दारू पीना, डिस्को में जाना, लड़कीबाजी करना, ये सब मैं धीरे धीरे करने लगा. ಅಂದರೆ ಅವರು ಹೇಳುವಂಥ ದುಬೈ ಹೋದ ನಂತರ ಅವ್ರ ಜೀವನ ಬದಲಾಯಿತು, ಹಣ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಣ ಬರಲಿಕ್ಕೆ ಪ್ರಾರಂಭ ಆದ ನಂತರ ಇವರಿಗೆ ಅನೇಕ ಅಂದರೆ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲಿ ದುಬೈಲಿ ಕೂಡ. ಮತ್ತು ಅವರು ಏನಾಗ್ತಾರೆ ಅಂದರೆ ಹಣದ ಬಂದ ನಿಮಿತ್ತವಾಗಿ ಅವರ ಹೇಗೆ ಅವರು ಒಂದು ಬೇರೆಯವರ ಸಂಗತಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅವರು ಜೀವನ ಮಾಡ್ತಿದ್ರು, ಅದೇ ಜೀವನ ಅಂದರೆ ಕುಡಿಯೋದು, ಒಂದು ಫ್ರೆಂಡ್ಸಾಗಿ ಸಂಗಡ ಹೋಗೋದು, ಡ್ಯಾನ್ಸ್ ಬಾರಿಗೆ ಹೋಗೋದು, ಅದೇ ನನ್ನ ಜೀವಿತದಲ್ಲಿ ಕೂಡ ಅದೇ ತಂದೆ ಮಾಡಿದಂಥ ಕೆಲಸ ನನ್ನ ಜೀವಿತದಲ್ಲಿ ಕೂಡ ಬರಲಿಕ್ಕೆ ಪ್ರಾರಂಭ ಆಯಿತು. हम लोग अगर बाइबल में देखते हैं तो हम लोग को पता चलता है कि आदम और ईव के वजह से पाप पूरे इंसानों में फैल गया था, क्योंकि कहते हैं कि पाप हमारे खून में होता है. तो वैसे ही मेरा पिताजी जो करता था, मैं भी धीरे धीरे वो करने लगा. काम जहाँ पे मैं काम करता था वहाँ पर भी पैसा थोड़ा ऊपर नीचे करने का, मतलब अलग तरीके से या गलत तरीके से पैसा कमाना भी मैंने सीख गया था, और वो चीज़ें मैं करता था. ಅಂದರೆ ಬೇರೆ ಅಂದರೆ ಮೋಸ ಮಾಡಿ ಕೂಡ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡಿ ಮೋಸ ಮಾಡಿ ಕೂಡ ಇವರು ಸಂಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋದು, ಅಂದು ಕೂಡ ಇವರು ಕಲಿತು ಬಿಟ್ಟರು. मतलब पैसा कमाने का जोश था, कैसे भी करके पैसा कमाना था, क्योंकि मजबूरी थी, गरीबी थी, कैसे भी करके मुझे घर बांधना था. मेरा वो फोकस था लाइफ में. ಅಂದರೆ ಅವರ ಒಂದು ಆಸೆ ಇತ್ತು, ಊರಲ್ಲಿ ಒಂದು ಹೇಗಾದರೂ ಮನೆ ಮಾಡಬೇಕು, ಅದಕ್ಕೆ ಹೇಗಾದರೂ ಮಾಡಿ ನಾನು ದುಡ್ಡು ಸಂಪಾದನೆ ಮೋಸ ಮಾಡಿ ಹೇಗಾದರೂ ಮಾಡಿ ಸಂಪಾದನೆ ಮಾಡಬೇಕಂತ ಅದು ಒಂದೇ ಒಂದು ಅವರ ಆಸೆ ಇತ್ತು. मतलब वो दोस्तों के साथ कभी दारू पीना, वो अय्याशी करना, लेकिन थोड़े टाइम के बाद में ऐसा एक दिल में समाधान नहीं रहने का, पीस नहीं था मेरे दिल में. ಅಂದರೆ ಅಷ್ಟು ಮಾಡಿದ್ರೂ ಕೂಡ ಒಳಗೆ ಒಂದು ಸಮಾಧಾನ ಕೆಟ್ಟು ಹೋಗ್ತಿತ್ತು, ಸಮಾಧಾನ ಆಗ್ತಿರಲಿಲ್ಲ. मेरा कैरेक्टर भी बहुत असर हो गया, मतलब ऐसा बहुत गाली मारना, ऐसा भी एक हैबिट डेवलप हो गया था, गुस्सा आना, गाली मारना, ऐसा कैरेक्टर होने लगा मेरे अंदर. ನನ್ನ ಸ್ವಭಾವ ಕೂಡ ಬದಲೇ ಆಯಿತು. ಅಂದರೆ ಈ ಥರಕ್ಕೆ ಬೈಯೋದು, ಅಂದರೆ ಬಾಯಿಯಲ್ಲಿ ಕೆಟ್ಟ ಮಾತು, ಕೆಟ್ಟ ಭಾಷೆ ಬರೋದು, ಇದೊಂದು ನನಗೆ ನನ್ನ ಜೀವಿತದಲ್ಲಿ ಬಂದು ಬಿಟ್ಟಿದ್ದು. क्योंकि मैं बहुत रिजेक्शन से गुजरा हूँ लाइफ में. सिर्फ मेरा पिताजी मुझे रिजेक्ट नहीं किया,
लेकिन और भी लोग हैं जिनका मैं नाम नहीं लेना चाहता। मैंने रिजेक्शन बहुत फेस किया है अलग अलग जगह पे, अलग अलग लोगों से मुझे रिजेक्ट किया, मतलब लोगों ने ठुकराया, लोगों ने मुझे ऐसा कचरा समझ के मुझे ऐसा इग्नोर कर दिया। तो मेरे दिल में एक हर्ट था किधर ना किधर। ಅಂದರೆ ಅವರು ಹೇಳುವಂಥದ್ದು ಅವರ ಜೀವಿತದಲ್ಲಿ ಅನೇಕ ತಿರಸ್ಕಾರ ಅವರು ಹೊಂದಿದ್ರು. ಅಂದರೆ ತಿರಸ್ಕಾರ ಅಂದರೆ ಅವರ ತಂದೆಯಿಂದ ತಿರಸ್ಕಾರ ಹೊಂದಿದ್ದು ಮಾತ್ರವಲ್ಲ, ಅನೇಕರಿಂದ ಅವರು ತಿರಸ್ಕಾರ ಹೊಂದಿ ಒಂದು ಹೃದಯದಲ್ಲಿ ಅಂದರೆ ಒಂದು ಹೃದಯದಲ್ಲಿ ಗಾಯಪಟ್ಟ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದರು. तो एक दिन मैं ऐसे ही सोच रहा था कि लाइफ क्या है, क्या होने वाला है, ये मतलब मैं क्या रास्ते पे चल रहा हूँ, ऐसा बोल के मेरे मन में बहुत सवाल चल रहा था एक समय। ಅಂದರೆ ಅವರು ಹೇಳುವಂಥದ್ದು ಅಂದರೆ ಏನು ನನ್ನ ಜೀವಿತ ಅಂತ ಕೆಲಸ ನನಗೆ ನಾನು ಪ್ರಶ್ನೆ ಆಗ್ತಿದೆ, ಏನಾಗ್ತಿದೆ, ಏನು ಮನಸ್ಸು ನನ್ನ ಜೀವಿತ ಅಂತ ನನ್ನನ್ನು ಕೆಲಸದ ನಾನು ಪ್ರಶ್ನೆ ಮಾಡ್ತಿದ್ದೆ. एक दिन रात को 2005 की बात है, जब मैं पेट्रोल पंप काम पे था, नाइट शिफ्ट में था, तो एक आदमी आया, इंडिया का था, मैंगलोर का था। वो आके पेट्रोल फिल किया और वो दो तरीके का पेट्रोल हुआ करता था, स्पेशल और सुपर बोल के, और वो कंपनी का गाड़ी था, कंपनी का कार्ड था। तो जो आदमी दूसरा आदमी ने गलत फ्यूल डाल दिया, मतलब स्पेशल डालने की जगह सुपर डाल दिया। वो कार्ड नहीं मार सकता था, उनको उसको कैश देने के लिए बोला, ऐसा हो गया। ಅಂದರೆ ಅವರು 2005ರಲ್ಲಿ ಇವರು ಪೆಟ್ರೋಲ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಇನ್ನೊಬ್ಬರು ಏನು ಮಾಡಿದೆ, ಒಂದು ಗಾಡಿ ಮಂಗಳೂರಿನವರದ್ದು ಒಂದು ಗಾಡಿ ಅಲ್ಲಿಗೆ ಬಂತು, ಕಾರ್ ಬಂತು, ಅವರಿಗೆ ಪೆಟ್ರೋಲ್ ಹಾಕಬೇಕು ತಂದು ಇವರ ಜೊತೆಯಲ್ಲಿದ್ದವ್ರು ಏನು ಮಾಡಿದ್ರು, ಅದು ಸ್ಪೆಷಲ್ ಮತ್ತು 2 ರೀತಿಯ ಪೆಟ್ರೋಲ್ ಇತ್ತು. ಅಂದರೆ ಅವರು ಸ್ಪೆಷಲ್ ಹಾಕಬೇಕು, ಬೇರೆ ರೀತಿಯ ಪೆಟ್ರೋಲ್ ಹಾಕಿ ಏನು ಮಾಡಿ ಸಮಸ್ಯೆ ಮಾಡಿದ್ರು. ಹಾಗಾಗಿ ಅಲ್ಲಿ ಹಣ ಆಗಲಿಲ್ಲ, ಅಂದರೆ ಕಾರ್ಡ್ನಲ್ಲಿ ಅವರು ಕಟ್ ಮಾಡಬೇಕಿತ್ತು. ಹಾಗಾಗಿ ಅವರಿಗೆ ಇವರು ಏನು ಹೇಳ್ತಾರೆ, ನಮ್ಮ ಕ್ಯಾಶ್ ಆಗಿ ನಮಗೆ ದುಡ್ಡು ಕೊಡಬೇಕಂತ. तो वो आदमी मेरे पास आया, बोला कि अभी क्या करेगा, गलत डाल दिया। तो मैं उसके ऊपर गुस्सा हो गया। मैं बोला तुम्हारा गलती है, तुम वो लड़के को क्यों नहीं बोला तुमको कौन सा फ्यूल डालने का है। तो ऐसा करके मेरा उससे आर्ग्यूमेंट हो गया, क्योंकि जैसे मैंने कहा कि मैं गुस्सा बहुत जल्दी हुआ करता था, मेरे अंदर फ्रस्ट्रेशन बहुत था, तो मैं उसको ऊपर निकाल दिया। क्योंकि वो भी एक ड्राइवर था, वो भी एक कंपनी में ड्राइवर था, तो मैंने भी उसको ऐसा गाली देने के जैसा कर दिया। ಅಂದರೆ ಅವರೊಂದು ಕಂಪನಿ ಡ್ರೈವರ್, ಒಂದು ಕಂಪನಿ ಗಾಡಿ ಆಗಿತ್ತು ಅದು. ಹಾಗೆ ಅವರು ನನ್ನ ಹತ್ರ ಬಂದರು, ಅದು ಅವನು ನಾನು ಏನು ಮಾಡೋದು ಈಗ ಅಂತ ಪೆಟ್ರೋಲ್ ಹಾಕಿ ಅವರು ಅಂದರೆ ಬೇರೆ ಪೆಟ್ರೋಲ್ ಹಾಕಿದ್ದಾನೆ ಅವನು, ಈಗ ನಾನು ಏನು ಮಾಡಬೇಕಂದ್ರೆ ಅದಕ್ಕೆ ನಾನು ಹೇಳಿದೆ, ನನಗೆ ಕೂಡ ನನಗೆ ತುಂಬ ಕೋಪ. ನಾನು ಕೂಡ ಅವರಿಗೆ ಹೇಳಿದೆ, ಯಾಕಂದರೆ ನೀವು ಹೇಳಬೇಕಿದ್ದ ಹುಡುಗನಿಗೆ ಇಂಥ ಪೆಟ್ರೋಲ್ ಹಾಕಬೇಕಂತ ನೀವು ಹೇಳಬೇಕಿತ್ತು, ನೀವು ಹೇಳೋದೇ ತಪ್ಪು ಮಾಡಿದ್ರೆ ಅಂತ ನಾನು ಕೂಡ ಅವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿ ನಾವು ಹುಡುಗ ಜಗಳಕ್ಕೆ ನಿಂತೆ. तो उस रात को मैं वो आदमी को बहुत सताया, बहुत उसको नचाया मैं, मतलब गुस्सा निकाल के। वो आदमी बेचारा वो कैश दे के लास्ट में वो चला गया। उसको लेट हो रहा था, गेस्ट को पिकअप करना था रात को एयरपोर्ट पे, तो वो कैश में दे के वो चला गया उस रात को। ಅಂದರೆ ಆ ರಾತ್ರಿಯಲ್ಲಿ ಅವರಿಗೆ ತುಂಬ ನಾನು ಸತಾಯಿಸಿದೆ, ಒಂದು ತುಂಬ ಸತಾಯಿಸಿದೆ. ಅಂದರೆ ನನಗೆ ಅವರು ಮತ್ತು ಕಡೆಗೆ ಅವ್ರು ಏನು ಮಾಡಿದೆ, ಅವರಿಗೆ ಒಂದು ಹೋಗಬೇಕಿತ್ತು, ಅವ್ರಿಗೆ ಯಾರೋ ಒಂದು ಅವ್ರ ಸಂಬಂಧವರು ಏರ್ಪೋರ್ಟ್ನಿಂದ ಬರಬೇಕಿತ್ತು, ಅವರನ್ನು ತರಬೇಕಿತ್ತು. ಅದನ್ನು ಈ ಪೆಟ್ರೋಲ್ ಬಂದಾಗ ಅವ್ರ ಸಮಸ್ಯೆ ಆಗಿ ನಾನು ತುಂಬ ಅವರನ್ನು ಸತಾಯಿಸಿಬಿಟ್ಟೆ. ಕಡೆಗೆ ಅವ್ರು ಏನು ಮಾಡಿದೆ ಅಂದರೆ ಅವ್ರ ಕಾರ್ಡ್ ಹ್ಯಾಶ್ ಮಾಡಿದ್ರು, ಕ್ಯಾಶ್ ಮತ್ತು ಕ್ಯಾಶ್ ಆಗಿ ಅವ್ರು ಕೊಟ್ಟು ಹಣ ಕೊಟ್ಟು ಹೋದರು. लेकिन दूसरे दिन मेरे लाइफ में एक टर्निंग पॉइंट हो गया। ಬೇರೆ ಮರುದಿವಸ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಯಿತು. वो सेम आदमी मुझे रात के टाइम पे आया, पेट्रोल पंप पे वापस आया दूसरे रात। ಅಂದರೆ ಅದೇ ವ್ಯಕ್ತಿ ಮರುದಿವಸ ರಾತ್ರಿ ನಮ್ಮ ಪೆಟ್ರೋಲ್ ಬಂಕ್ಗೆ ಬಂದರು. और वो आके मुझे स्माइल किया, ಬಂದು ನನಗೆ ಅವರು ನನ್ನ ಹತ್ರ ಬಂದು ನೆಗಡಿದ್ರು. और बोला हाउ आर यू ब्रदर, ऐसा बोल के मेरे को पूछा। ಅವ್ರು ಬಂದು ಕೇಳಿದೆ, ಹೇಗಿದೆ ಸಹೋದರ ಅಂತ ಅವ್ರು ಕೇಳಿದ್ರು ನನಗೆ. उसको देख के मुझे बहुत गुस्सा आया, ಅವನ ನೋಡಿ ತುಂಬ ನನಗೆ ಕೋಪ ಬಂತು. मैं उसको बहुत गाली दिया मेरे मन के अंदर। ಅವನ ಮನಸ್ಸು ನೋಡಿ ತುಂಬ ಅವ್ರಿಗೆ ಬೈದು ಬಿಟ್ಟೆ ನಾನು. मैं बोला ये इतना बेशरम आदमी है, ये क्यों आया दोबारा इधर। ನಾನು ನನ್ನ ಮನಸ್ಸಿನಲ್ಲಿ ಇವರು ನಾಚಿಗೆಟ್ಟ ಆದ್ಮಿ ಯಾಕೆ ಪುನಃ ಇಲ್ಲಿ ಬಂದರಂತ. फिर वो आदमी स्टोर के अंदर आया, क्योंकि हर एक पेट्रोल पंप पे बाहर पेट्रोल डालने का होता है और एक स्टोर हुआ करता है। तो वो स्टोर में, मैं तभी स्टोर में था रात के टाइम पे, वो स्टोर में आया, गर्म पानी लिया और मेरे पास काउंटर के पास आया। ಅಂದರೆ ನಮ್ಮ ಪೆಟ್ರೋಲ್ ಬಂಕ್ದಲ್ಲಿ ಒಂದು ಸ್ಟೋರ್ ಇರ್ತದೆ. ಹಾಗೆ ಆ ವ್ಯಕ್ತಿ ಏನು ಮಾಡ್ತಾನೆ, ಪೆಟ್ರೋಲ್ನ ಅದ್ರ ಪಂಪ್ನ ಒಳಗಿರ್ತದೆ. ಹಾಗೆ ಆ ವ್ಯಕ್ತಿ ಏನು ಮಾಡ್ದ, ಪೆಟ್ರೋಲ್ ಪಂಪಿನ ಒಳಗೆ ನಮ್ಮ ಸ್ಟೋರಿಗೆ ಬಂದು ನೀರು ತಗೊಂಡ.
वो मेरे को पूछा ये गर्म पानी में लिया, इसका कुछ पैसा देना है क्या बोल के। ಅಂದರೆ ಬಿಸಿ ನೀರು ತಗೊಂಡ್ರು. ಆಗ ಕೇಳಿದ್ರು ಅವ್ರು ನನ್ನ ಹತ್ರ, ಇದು ಬಿಸಿ ನೀರು ಇದಕ್ಕೇನ ದುಡ್ಡು ಕೊಡಬೇಕಾ ಅಂತ ಕೇಳಿದ್ರು. तो मुझे बहुत गुस्सा आया. मैं मन में बोला पैसा वैसा कुछ नहीं चाहिए, तुम यहाँ से निकलो, ये फ्री है, तुम लेके जाओ, ऐसा बोल के मेरे को बोलने का मन किया उसको. ಅಂದರೆ ನನ್ನ ಮನಸ್ಸಿನಲ್ಲಿ ಬಂತು ಕೋಪ, ತುಂಬ ಕೋಪ ನನಗೆ ಬಂತು, ಮತ್ತು ಮನಸ್ಸಿನಲ್ಲಿ ಬಂತು ದುಡ್ಡು ಗಿಡ್ಡು ಏನಿಲ್ಲ, ನೀನು ಹಾಗೆ ಹೋಗು ಅಂತ ಹೇಳುವಂಥ ಮನಸ್ಸು ಬಂತು. वो टाइम पे वो मेरे को देख के बोला कि ब्रदर डू यू नो गॉड लव्स यू. ಆ ಸಮಯದಲ್ಲಿ ಅವರು ಒಂದು ಮಾತು ನನಗೆ ಹೇಳಿದ್ರು, ಸಹೋದರನೇ ದೇವರು ನಿನ್ನನ್ನು ಪ್ರೀತಿಸ್ತಾನೆ ಅಂತ. जैसे वो अपने मुंह से मुझे ऐसा बात किया, सडनली मेरे को उसका जो वर्ड है पूरा छू लिया मुझे. ಅಂದರೆ ಅವರು ಒಂದು ಮಾತು, ದೇವರು ನಿನ್ನನ್ನು ಪ್ರೀತಿಸ್ತಾನೆ ಹೇಳಿದ ಒಂದೇ ಒಂದು ಮಾತು, ಅದು ನನಗೆ ನನ್ನ ಹೃದಯಕ್ಕೆ ಅದು ನಾಟಿತು. मतलब गॉड लव्स यू, वो जब मुझे ये बोला ऐसा लगा कि मेरा लाइफ में यू टर्न हो गया. ಅಂದರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ ಹೇಳಿದ ಒಂದೇ ಒಂದು ಮಾತು ನನ್ನ ಜೀವಿತ ತಿರುಗಿಸಿ ಬಿಟ್ಟಿತು. ये 2005 की बात है, दिसंबर का महीना था. ಅದು 2005ನೇ ಡಿಸೆಂಬರ್ನ ತಿಂಗಳಾಗಿತ್ತು. मतलब मैं 25 साल का था वो टाइम पे. ಆವಾಗ ನಾನು 25 ವರ್ಷದವನಾಗಿದ್ದೆ. मैं मन में सोचा कि 25 साल की उम्र में आज तक मुझे किसी ने नहीं बोला कि गॉड मेरे से प्यार करता है बोल के. 25 ವರ್ಷ ನನಗೆ ಆಯಿತು. ಅದು 20 ವರ್ಷದಿಂದ ಒಂದೇ ಒಂದು ವ್ಯಕ್ತಿ ನನಗೆ ಹೇಳಿಲ್ಲ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾನಂತ. मतलब एक मुझे शौक आ गया उससे सुन के कि ये गॉड मुझसे कैसे प्यार कर सकता है, मैं पापी इंसान है, कैसे मुझसे प्यार कर सकता है बोल के मेरे को सोच आ गया वो टाइम पे. ನನ್ನ ಮನಸ್ಸಿಗೆ ಬಂತು, ಅಂದರೆ ನಾನು ಪಾಪಿ ಆಗಿದ್ದೇನೆ, ಹೇಗೆ ನನ್ನ ದೇವರು ಪ್ರೀತಿ ಮಾಡ್ತಾನೆ ಅಂತ ನನಗೆ ಒಂದು ಮನಸ್ಸಿಗೆ ಬಂತು. ऐसे मैं सोच रहा था, फिर वो आदमी मुझे बोला कि आपको मालूम है क्या, आपसे परमेश्वर इतना प्यार करता है कि वो अपना बेटे यीशु को भेजा आपका पाप को मिटाने के लिए. ಅಂದರೆ ಅವರು ನನಗೆ ಪುನಃ ಹೇಳಿದರು, ನಿಮ್ಗೆ ಗೊತ್ತಿದೆಯಾ, ದೇವರು ತನ್ನ ಒಬ್ಬನೇ ಮಗನನ್ನು ನೀವು ಲೋಕಕ್ಕೆ ಕಳಿಸಿದ್ದಾನೆ, ನಿಮಗೋಸ್ಕರ ಕಳಿಸಿದ್ದಾನೆ, ನಿಮ್ಮನ್ನು ಪಾಪದಿಂದ ಬಿಡಿಸೋದಕ್ಕಾಗಿ ಅಂತ. वो जब ऐसा बोला तो मुझे ऐसा लगा कि कोई एक आदमी एक बाण जो मारता है या तीर जो मारता है वो मेरे दिल के अंदर ऐसा चुभ गया अंदर. ಅಂದರೆ ಅವರು ಮಾತಾಡುವಂಥ ಸಮಯದಲ್ಲಿ ಯಾರೋ ಒಂದು ಬಾಣವನ್ನು ಹೊಡೆದು ನನ್ನ ಹೃದಯಕ್ಕೆ ಚುಚ್ಚುತ್ತಾರೆ, ಆ ರೀತಿಯ ಒಂದು ಅನುಭವ ನನಗೆ ಆಗ್ತಿತ್ತು. उसी वक्त मुझे बहुत रोना आया. ಆ ಸಮಯದಲ್ಲಿ ತುಂಬ ಅಳಲಿಕ್ಕೆ ಪ್ರಾರಂಭ ಮಾಡಿದೆ. मैं उसको पूछा कि मैं बहुत गलत काम करता हूँ, दारू पीता हूँ, थोड़ा मतलब चोरी कर सकता हूँ बोल सकते हो, क्योंकि पैसे का ऊपर नीचे करना उसको चोरी कहते हैं. मैं झूठ बोलता हूँ, मैं लड़कीबाजी करता हूँ, और भी बहुत सारी चीज़ें हैं. मुझे परमेश्वर सही में माफ़ कर सकता है क्या बोल के मैंने उसको पूछा. ನಾನು ಅವ್ರಿಗೆ ಕೇಳಿದೆ, ಅವಾಗ ನಾನು ಇಂಥದ್ದೆಲ್ಲ ಪಾಪದ ಕಾರ್ಯ ಮಾಡ್ತಿದ್ದೆ, ಕಳ್ಳತನ ಮಾಡ್ತಿದ್ದೆ, ಹುಡುಗಿಯರ ಸಂಗಡ ಹೋಗ್ತಿದ್ದೆ, ಬೇರೆ ಬೇರೆ ರೀತಿಯ ಪಾಪದಲ್ಲಿ ನಾನು ಜೀವಿಸ್ತಿದ್ದೇನೆ, ಇಂಥವನ್ನನ್ನು ದೇವರು ಪ್ರೀತಿ ಮಾಡ್ತಾನೆ, ಕ್ಷಮಿಸ್ತಾನೆ ಕೇಳಿದೆ. तो उसने मुझे बोला कि तुम्हारा पाप कितना भी बुरा होने दो, उससे कुछ फर्क नहीं होता, लेकिन तुमको पाप का पश्चाताप सही में दिल से अगर करोगे तो तुमको सही माफ़ी मिलेगी, ऐसा बोल के मुझे बोला. ಅವ್ರು ಹೇಳಿದ್ರು, ನಿನ್ನ ಪಾಪ ಎಂಥ ದೊಡ್ಡ ಪಾಪ ಆದರೂ ಕೂಡ ನೀನು ಪಶ್ಚಾತ್ತಾಪ ಪಟ್ಟು ನೀನು ಒಪ್ಪಿಕೊಂಡ್ರೆ, ನೀನು ಎಷ್ಟು ದೊಡ್ಡ ಪಾಪ ಆದರೂ ಅದು ಕ್ಷಮಿಸಲ್ಪಡ್ತದೆ. जब मैंने वो सुना उससे मुझे एक नया उम्मीद आ गया, एक कि मैं भी नया जीवन जी सकता हूँ बोल के मुझे एक आशा मिल गई. ಅಂದರೆ ಅವ್ರು ಹೇಳುವಾಗ ನನಗೆ ಒಂದು ಉತ್ಸಾಹ ನನ್ನ ಒಳಗೆ ಬಂತು, ನನಗೊಂಡು ಅರಿವಾಯಿತು, ಅಂದರೆ ನಾನು ಕೂಡ ಒಂದು ಒಳ್ಳೆ ಜೀವನ ಜೀವಿಸಬಹುದಂತ ಒಂದು ನನಗೆ ಅರಿವದು ಬಂತು. मैंने उसको जल्दी से पूछा कि मुझे क्या करना है अभी, मतलब क्या करना है, नेक्स्ट स्टेप क्या है, मुझे बोलो, ऐसा बोल के मैं उसको बोला. ನಾನು ಆವಾಗಲೇ ಅವ್ರಿಗೆ ಕೇಳಿದೆ, ಮುಂದೆ ನಾನು ಏನು ಮಾಡಬೇಕು, ಏನು ಮಾಡಬೇಕು ಹೇಳಿ ಅಂತ ಅವ್ರಿಗೆ ನಾನು ಕೇಳಿದೆ. अभी याद रखना सर कि ये आदमी को मैं जब शॉप के अंदर आया था, मैं उसके ऊपर गुस्सा था, इतना उसको मन से गाली दिया, लेकिन ये जब परमेश्वर तुमसे प्यार करता है, ये जब उसने बोला तो मैंने वो फर्स्ट टाइम सुना था. क्योंकि मैं भी बहुत मंदिरों में गया है, पूजा किया, जैसे मेरे पेरेंट्स ने सिखाया, ये सब किया है, अलग अलग मंदिर में गया है, बड़े बड़े मंदिर में गया है, अच्छे मंदिर में गया है, लेकिन कभी भी मुझे किसी ने नहीं बोला कि परमेश्वर मुझसे प्यार करता है. तो मतलब वो रात बहुत अलग रात थी मेरे लिए.
ಅಂದರೆ ಅವ್ರು ಹೇಳುವಂಥ ವ್ಯಕ್ತಿ ಸ್ಟೋರಿಗೆ ಬಂದಾಗ ಪೆಟ್ರೋಲ್ನ ನಾನು ತುಂಬ ನನಗೆ ಕೋಪ ಬಂದಿದ್ದ ವ್ಯಕ್ತಿಯ ಮೇಲೆ ಮತ್ತು ತುಂಬ ನಾನು ಒಳಗಿಂದ ಅವ್ರು ಬೈತಿದ್ದೆ. ಆದರೆ ನನ್ನ ಅವರು ಹೇಳುವಂಥ ಒಂದು ಮಾತಿನಲ್ಲಿ ನಾನು ಹೇಗೆ ಬದಲಾನಂದರೆ ದೇವರು ನಿನ್ನ ಪ್ರೀತಿ ಮಾಡ್ತಾನೆ ಅಂತ ಒಂದೇ ಒಂದು ಮಾತು ಬಂತಲ್ಲ, ಅಲ್ಲಿ ರಾತ್ರಿ ನನ್ನ ಒಂದು ಜೀವನನೇ ಬದಲಾಗಲಿಕ್ಕೆ ಪ್ರಾರಂಭ ಮಾಡಿ. हाँ, तो और हम लोग को ये आदत भी था कि हम लोग कभी मंदिर में जाने का तो पैसा भी नहीं रहेगा तो हम लोग लोगों से उधार मांगते थे, क्योंकि हमको कुछ ना कुछ भेंट लेके जाना है मंदिर में. तो ये प्रैक्टिस मैं खुद करता था. कभी कभी पैसा नहीं तो किसी से मांग के मंदिर में जाने का, नारियल देने का, भेंट चढ़ाने का, प्रार्थना करने का, ये सब मैं करता था. तो लेकिन ये जब आदमी ने बोला कि यीशु ने अपना लहू दिया तुम्हारा पाप को मिटाने के लिए, तो मेरे मन में बहुत कुछ था जो मैं पहले प्रैक्टिस करता. तो मैंने पूछा मुझे क्या करना चाहिए अभी ये मिलने के लिए. मतलब मैं सोच रहा था मुझे कुछ देना पड़ेगा, मुझे कुछ करना पड़ेगा. इसके लिए मैं उसको पूछा मैं अभी क्या करना चाहिए ऐसा बोल के. ಅಂದರೆ ಅವ್ರು ಹೇಳುವಂಥದ್ದು ಅಂದರೆ ತುಂಬ ಅವರು ದೇವಸ್ಥಾನಗಳಲ್ಲಿ ತುಂಬ ಕಡೆ ಹೋಗಿದ್ದಾರೆ, ದೊಡ್ಡ ದೊಡ್ಡ ಸಣ್ಣ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆದರೆ ಈ ವ್ಯಕ್ತಿ ಒಂದು ಹೇಳುವಂಥ ಸಮಯದಲ್ಲಿ ನನಗೊಂದು ನಾನು ಹೋಗಿ ಅಂದರೆ ನಾನು ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಹೋಗುವಂಥ ಹವ್ಯಾಸ ಇತ್ತು. ಹಾಗಾಗಿ ಇವರು ಹೇಳುವಂಥ ದೇವರು ನಿನ್ನ ಪ್ರೀತಿ ಮಾಡ್ತಾನೆ ಹೇಳುವಂಥ ಒಂದು ಮಾತು ಕೇಳಿ ನನಗೊಂದು ಇನ್ನೂ ಕೂಡ ಹೊಸ ನಾನು ಏನು ಮಾಡಬೇಕು ಇದಕ್ಕಾಗಿ ನಾನು ಎಣಿಸಿದೆ ಅಂದರೆ ಇದಕ್ಕಾಗಿ ಏನಾದರೂ ನಾನು ಮಾಡಬಹುದಂತ. ಯಾಕಂದರೆ ಯೇಸು ನನಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದ ನನ್ನ ಪಾಪಕ್ಕೋಸ್ಕರ ಅಂತ ಹೇಳುವಂಥ ಸಮಯದಲ್ಲಿ ನಾನು ಹೇಳಿದೆ ಏನು ಮಾಡಬೇಕು, ಇದಕ್ಕೋಗಿ ಏನಾದರೂ ಮಾಡಲಿಕ್ಕೆ ಉಂಟಾ ಅಂತ ನಾನು ಅವ್ರಿಗೆ ಕೇಳಿದೆ. ನಾನು ಎಣಿಸಿದೆ ಅಂದರೆ ಏನಾದರೂ ಕೊಡಲಿಕ್ಕೆ ಉಂಟಾ ಅಂತ. तो उसने मुझे बोला कि ये परमेश्वर क्रिएटर है, इसने स्वर्ग और ये पूरी सृष्टि उसने रचाई है, उसको तुम्हारे से कुछ नहीं चाहिए. ಆವಾಗ ಅವರು ಹೇಳಿದರು, ನಾನು ಕೇಳುವಾಗ ದೇವರು ಅಂದರೆ ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ದೇವರಾಗಿದ್ದಾನೆ, ಅದಕ್ಕಾಗಿ ಅವನು ನೀನೇನು ಕೊಡಬೇಕಂತ ಇಲ್ಲ ಅಂತ ಹೇಳಿದರು. उसने बोला परमेश्वर को सिर्फ तुम्हारा दिल चाहिए. ಅವಾಗ ಹೇಳಿದವರು ದೇವರಿಗೆ ಖಾಲಿ ನಿನ್ನ ಹೃದಯ ಬೇಕು ಅಂತ ಹೇಳಿದರು. अगर तुम सच्चे दिल से अपना पाप का पश्चाताप करोगे वो तुमको अभी ऑन द स्पॉट तुमको क्षमा करेगा. ಅವ್ರು ಹೇಳಿದ್ರು ನಿಜವಾದ ಮಾನಸಾಂತರ ನಿಮ್ಮ ಒಳಗೆ ಬಂದ ನೀವು ಪಶ್ಚಾತ್ತಾಪ ಪಡುವುದಾದರೆ ಪಾಪಕ್ಕೆ ಒಪ್ಪಿಕೊಳ್ಳುತ್ತಾರೆ ದೇವರು ತಕ್ಷಣ ಈಗಲೇ ನಾನು ಏನು ಮಾಡ್ತಾನೆ ಆ ಪಾಪದಿಂದ ಬಿಡಿಸ್ತಾನೆ. उसने कहा कि तुम्हारे पाप की कीमत यीशु ने चुकाई है, तुमको वो मुफ्त में मिलेगा. ಅಂದರೆ ನಿನ್ನ ಪಾಪದ ಸಂಬಳವನ್ನು ತನ್ನ ಶಿಕ್ಷೆಯನ್ನು ಯೇಸು ತನ್ನ ಮೇಲೆ ತಗೊಂಡಿದ್ದಾನೆ ನಿನಗೆ ಬಿಡುಗಡೆ ಮಾಡೋದಕ್ಕೋಸ್ಕರ. मतलब उन्होंने मुझे ये बताया कि तुमको मुफ्त में मिलेगा क्योंकि कीमत उसने चुकाई है. ಅಂದರೆ ನಿನಗೆ ಬಿಡುಗಡೆ ಸಿಗ್ತದೆ, ಯಾಕಂದರೆ ಪಾಪದಿಂದ ಬಿಡುಗಡೆ ಸಿಗ್ತದೆ, ಯಾಕೆಂದರೆ ಆತನು ತನ್ನ ಮೇಲೆ ಶಿಕ್ಷೆಯನ್ನು ಹೊಂದಿಕೊಂಡು ನಿನಗೆ ಬಿಡುಗಡೆ ಮಾಡಿದ್ದಾನೆ. उसने कहा कि तुम कितना भी कोशिश करो तुम्हारा पाप को मिटाने के लिए, तुम कोई भी दान देगो तो उससे तुम्हारा पाप नहीं मिटता बोल के बताया. ಅವ್ರು ಹೇಳಿದ್ರು ನೀವು ಏನಾದರೂ ಮಾಡಿ ಹೇಗಾದರೂ ದಾನ ಧರ್ಮ ಮಾಡಿ ಕೂಡ ನಿಮ್ಮ ಪಾಪದಿಂದ ನಿಮಗೆ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. सिर्फ यीशु के लहू से तुम्हारा पाप मिट जाएगा. ಒಂದೇ ಒಂದು ಅಂದರೆ ಯೇಸು ಕ್ರಿಸ್ತನ ಸುರಿಸಿದ ರಕ್ತದ ಮೂಲಕ ಮಾತ್ರ ನಿನ್ನ ಪಾಪ ತೊಳೆಯಲ್ಪಡ್ತದೆ ಅಂತ ಹೇಳಿದ್ರು. तो मैंने कहा कि मुझे प्रार्थना करो, अभी मुझे यीशु को ग्रहण करना है, मैं चाहता हूँ कि मेरे सब पाप आज रात को ख़त्म हो जाए. ನನಗೆ ಆವಾಗ ನಾನು ಅವರಿಗೆ ಹೇಳಿದೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ನನ್ನ ಎಲ್ಲ ಪಾಪ ತೊಳೆಯಬೇಕಂದ್ರೆ ಎಲ್ಲ ಪಾಪದಿಂದ ನನಗೆ ಬಿಡುಗಡೆ ಆಗಬಹುದು, ಈ ರಾತ್ರಿಯಲ್ಲಿ ನನ್ನ ಪಾಪದಿಂದ ನಮಗೆ ಬಿಡುಗಡೆ ಆಗಬಹುದು ನಾನು ಅವರಿಗೆ ಹೇಳಿದೆ. तो उन्होंने मेरे लिए एक छोटा सा प्रार्थना किया, 2 मिनट का प्रार्थना था. उसने कहा कि तुम कहो कि पिता परमेश्वर मैं मानता हूँ कि आप मुझसे प्यार करते हो और आपने यीशु भेजा मेरे लिए, ये मैं मानता हूँ, बिलीव करता हूँ और अपने पाप को धो बोल के मैं प्रार्थना करता हूँ. ऐसा बोल के एक छोटा सा मैंने प्रार्थना किया उस रात को. ಆವಾಗ ಅವರು ಹೇಳಿದ್ರು, ನಿನ್ನ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡುವುದಾದರೆ ನಾನು ಸಣ್ಣ ಪ್ರಾರ್ಥನೆ ಮಾಡ್ತೇನೆ, ಆ ಪ್ರಾರ್ಥನೆ ನೀನು ಮಾಡುವುದಾದರೆ ಇವತ್ತೇ ನೀನು ರಕ್ಷಣೆ ಹೊಂದಿ ಹೇಳಿದರು. ಆವಾಗ ನಾನು ಅವ್ರು ಹೇಳಿದಾಗೆ ನಾನು ಪ್ರಾರ್ಥನೆ ಮಾಡಿ, ಯೇಸುವೆ ನನ್ನ ಪಾಪಿಯಾಗಿದೆ, ನನ್ನ ಪಾಪವನ್ನು ಕ್ಷಮಿಸು, ನಿನ್ನ ರಕ್ತದ ಮೂಲಕ ನಾನು ತೊಳೆದು ಶುದ್ಧಿ ಮಾಡು ಅಂತ ಹೇಳಿ ನಾನು ಅರಿಕೆ ಮಾಡಿ ನನ್ನ ಪ್ರಾರ್ಥನೆ ಮಾಡಿದೆ. ಆವಾಗಲೇ ನನಗೆ ನನ್ನ ಪಾಪದಿಂದ ಬಿಡುಗಡೆ ಸಿಕ್ಕಿತು. तो जैसे मैंने यीशु को ग्रहण किया, मुझे एक जैसे कुछ एक हैवीनेस मेरे से निकल गया, एक बोझ मेरे से निकल गया. मतलब मैं उसको आपको एक्सप्लेन भी नहीं कर सकता कि उस रात एक क्या एक्सपीरियंस था मेरा. और वो टाइम पे मैंने उसको पूछा, मैंने बोला अभी ब्रदर अभी नेक्स्ट क्या करने का, मतलब कैसे आगे बढ़ने का बोल के पूछा मैंने. ಅಂದರೆ ನಾನು ಆ ದಿವಸನೇ ಸ್ವಾಮಿ ನನ್ನ ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದೆ. ಅಂಗೀಕಾರ ಮಾಡಿದಾಗ ಒಂದು ನನ್ನ ಮೇಲೆ ಒಂದು ದೊಡ್ಡ ಭಾರ ನನಗೆ ತೆಗೆದು ಹಾಕಿದಾಗ ಆಯಿತು. ಅಂದರೆ ಒಂದು ಭಾರ ಇತ್ತು ನನ್ನ ಮೇಲೆ, ತೆಗೆದು ಹಾಕಿದಾಗನೇ ಒಂದು ನನ್ನ ಜೀವಿತವನ್ನೊಂದು ಬಿಡುಗಡೆ ಆಯಿತು. ಮತ್ತು ಆ ಸಹೋದರಿ ಮತ್ತು ನಾನು ಹೇಳಿದೆ, ಮತ್ತು ನಂತರ ನಾನು ಏನು ಮಾಡಬೇಕಂತ ಅವ್ರಿಗೆ ಕೇಳಿದೆ.
तो मैंने उसको पूछा कि देखो मैं तो हिंदू परिवार से आया हूँ, अभी यीशु को अपनाने के बाद में अभी क्या क्या होगा, क्या मेरा धर्म चेंज हो रहा है, इसको क्या कहते हैं, मतलब क्या होगा बोल के भी मेरे मन में वो एक सवाल था। तो उन्होंने बताया कि यीशु धर्म चेंज करने के लिए नहीं आया, यीशु लाइफ को बदलने के लिए आया। जैसे तुमने आज खुद अपने पापों को माना कि तुम पापी हो, तुम्हारा पाप तुमको मालूम था और तुम्हारे अंदर एक कन्विक्शन था जो पवित्र आत्मा ने डाला और तुमने उसके ऊपर परमेश्वर से माफ़ी मांगी। ये वो परमेश्वर है जो हमको माफ़ी करके हमको अपना बेटा और बेटी बोल के स्वीकारता है। ये वो परमेश्वर है बोल के मेरे को बताया उसने। ನಾನು ಅವರಿಗೆ ಕೇಳಿದೆ, ನಾನೊಂದು ಹಿಂದೂ ಪರವರ್ಧನೆ ಬಂದಿದ್ದೇನೆ, ನನಗೆ ಯೇಸುಸ್ವಾಮಿ ಸ್ವೀಕಾರ ಮಾಡಿದ್ದೇನೆ, ಹಾಗಾದರೆ ನನ್ನ ಮುಂದೆ ನಾನು ಹೇಗೆ ನನ್ನ ಧರ್ಮ ಬದಲಾಗ್ತದೆ ಅಂತ ಹೇಳುವಾಗ ಅವರು ಹೇಳ್ದಿಲ್ಲ, ನೀನು ನಿನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಯೇಸುಸ್ವಾಮಿ ರಕ್ಷಕಾಗಿ ಅಂಗೀಕಾರ ಮಾಡಿದೆ, ನಿನ್ನ ಧರ್ಮ ಬದಲಾವಣೆ ಆಗೋದಿಲ್ಲ, ನಿನ್ನ ಹೃದಯ ಪರಿವರ್ತನೆ, ಹೃದಯದಲ್ಲಿ ನಿಮ್ಮ ಅಂದರೆ ಪರಿವರ್ತನೆ ಆಗ್ತದೆ, ಅಂದರೆ ನೀನು ಕೆಟ್ಟ ಜೀವಿತ ಜೀವಿಸ್ತಿದ್ದಿ, ಆಮೇಲೆ ಇವಾಗ ಏನಾಗ್ತದೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನಿಮ್ಮ ಹಿಂದಿನ ಜೀವಿತ ಹೋಗಿ ಹೊಸ ಜೀವಿತ ನಿಮಗೆ ಬರ್ತದೆ ಅಂತ ಹೇಳಿದರು। हाँ, तो उसने दूसरे दिन आके मुझे बाइबल दे दिया और उसने कहा कि तुम परमेश्वर का वचन पढ़ो, तुमको वचन के द्वारा सच्चाई क्या है तुमको मालूम पड़ जाएगा। ಅದು ಮರುದಿವಸ ಅವರು ಬಂದು ಒಂದು ಬೈಬಲ್ನನ್ನು ಪುಸ್ತಕ ದೇವರ ವಾಕ್ಯ ಬೈಬಲ್ನ ತಂದು ಕೊಟ್ಟರು ಮತ್ತು ಹೇಳಿದ್ರು, ನಿನ್ನ ದೇವರ ವಾಕ್ಯ ಓದು, ನಿನಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಸತ್ಯ ಇದೆ ಅಂತ, ಅದನ್ನು ನೀವು ನೋಡೋದು ಹೇಳಿದರು। तो मैं जब धीरे धीरे करके बाइबल पढ़ने लगा, मैंने ये देखा कि ये परमेश्वर ने सब कुछ रचाया, शुरुआत से लेके मैं पढ़ते गया और परमेश्वर क्रिएटर है और जो क्रिएटेड थिंग्स है, मतलब जो चीज़ परमेश्वर ने बनाई है, जैसे कि पेड़ या पानी या हवा या उजाला, ये परमेश्वर ने खुद बनाया है, लेकिन ये परमेश्वर नहीं हो सकता क्योंकि ये परमेश्वर ने चीज़ें बनाई है। ऐसा बोल के क्रिएटर और क्रिएशन के बीच में क्या फ़र्क है, ऐसे मैं धीरे धीरे जानने लगा। ಅಂದರೆ ದೇವರ ವಾಕ್ಯ ನಾನು ಓದ್ತಾ ಹೋದಾಗ ನನಗೆ ಗೊತ್ತಾಯಿತು, ಅಂದರೆ ದೇವರ ಸೃಷ್ಟಿಕರ್ತನು ಅವನ್ನೆಲ್ಲವನ್ನು ಸೃಷ್ಟಿ ಮಾಡಿದಂಗೆ, ಗಿಡ ಮರ ಇದೆಲ್ಲ ಆತನು, ಗಾಳಿ ಬೆಳಕು ಇದನ್ನು ಆತನು ಆತನಿಂದ ಉಂಟಾದದ್ದು। ಹಾಗಾದರೆ ಸೃಷ್ಟಿಕರ್ತನ ಮಾತ್ರ ಸೃಷ್ಟಿ ವಸ್ತುಗಳ ಇದರಲ್ಲಿ ನಾನು ವ್ಯತ್ಯಾಸ ನಾನು ಕಂಡಿದೆ। तो मुझे धीरे धीरे मालूम पड़ने लगा कि मैं क्या गलत कर रहा था पहले और अभी क्या सही करना है। ये परमेश्वर का वचन के द्वारा मैं धीरे धीरे सीखते गया। ಅಂದರೆ ವಾಕ್ಯ ಓದ್ತಾ ನನಗೆ ಗೊತ್ತಾಯಿತು, ನಾನು ಏನು ಹಿಂದಿನ ದಿನ ತಪ್ಪು ಮಾಡ್ತಿದ್ದೆ ಮತ್ತು ಈಗ ಏನು ಮಾಡ್ತಾ ಇರಬೇಕಂತ ದೇವರ ವಾಕ್ಯ ಓದುವಾಗ ನನಗೆ ತಿಳಿದು ಬಂತು ಅಂತ ಹೇಳ್ತಾರೆ। और एक चीज़ है, बहुत सारे लोगों ने यीशु के बारे में मुझे सही जानकारी नहीं दी, जबकि मैं एक्चुअली एक कैथलिक स्कूल में पढ़ा हूँ, होली स्पिरिट इंस्टीट्यूट बोल के, जहाँ पे मैंने यीशु का ऐसा स्टैचू देखा है, वो क्रॉस पे मरा है, लेकिन कभी भी किसी ने नहीं बताया कि वो क्यों मरा था, वो मुझे मालूम नहीं था कभी। लेकिन जब बाइबल पढ़ने के टाइम पे मुझे मालूम पड़ा कि परमेश्वर ने सिर्फ पाप को नहीं मिटाया, उसके बाद उसने हम लोग को पवित्र बनाया और हम लोगों को बहुत सारी आशीषें परमेश्वर यीशु ने हासिल करके हमारे लिए रखा है बोल के मालूम पड़ा। ಅಂದರೆ ನಾನು ಒಂದು ಹೋಲಿ ಸ್ಪಿರಿಟ್ ಇನ್ಸ್ಟಿಟ್ಯೂಟ್ ಕಲಿತಿದ್ದೆ ನಾನು, ಅಲ್ಲಿ ಯೇಸುಸ್ವಾಮಿ ನಾನು ಮೂರ್ತಿಯನ್ನು ನೋಡಿದ್ದೆ, ಒಂದು ಮೂರ್ತಿಯಲ್ಲಿ ಇತ್ತು, ಅದರ ಬಗ್ಗೆ ನನಗೆ ಹೇಳಲಿಲ್ಲ, ಆದರೆ ನನಗೆ ಮತ್ತೆ ದೇವರ ವಾಕ್ಯ ನನಗೆ ಓದ್ತಾ ಹೋಗುವಾಗ ನನಗೆ ಅದರಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನಾನು ಅಲ್ಲಿ ನೋಡಿದೆ। तो मैं जब वचन पढ़ने के टाइम पे मैं प्रार्थना किया, मैं बोला यीशु को, यीशु अभी मैं ये जो काम कर रहा हूँ मुझे यहाँ से बदल दो, मतलब मुझे दूसरा नौकरी दे दो, क्योंकि मैं यहाँ पे गलत काम करता हूँ, मुझे यहाँ से बाहर निकलना है, मुझे बहुत टेम्पटेशन होता है, मुझे नहीं करना है सब। ऐसा बोल के मैं प्रार्थना करने लगा और 1 महीने के अंदर मुझे ऐसा इंटरव्यू के लिए 2 जगह से कॉल आया और मुझे दूसरा नौकरी भी मिल गया। ಅಂದರೆ ನಾನು ಕೆಲಸ ಮಾಡೋ ಸಮಯದಲ್ಲಿ ನಾನು ಅಂದರೆ ಅಲ್ಲಿ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ನಾನು ತಪ್ಪಾದ ರೀತಿಯಲ್ಲಿ ಮಾಡ್ತಿದ್ದೆ। ಆವಾಗ ನಾನು ಯೇಸುಸ್ವಾಮಿ ಹತ್ರ ಕೇಳಿದ್ದೆ, ನಾನು ಯೇಸುವೆ ನನಗೆ ಇಲ್ಲಿಂದ ಕೆಲಸ ಬದಲಾಗಿ, ಯಾಕೆಂದರೆ ಇಲ್ಲಿ ಇರುವುದಾದರೆ ಹಣಕಾಸಿನಲ್ಲಿ ಏನು ಬೇರೆ ರೀತಿಯ ತೊಂದರೆ ನಾನು ಮಾಡ್ತಿರ್ತೇನೆ, ಅದಕ್ಕೆ ಇಲ್ಲಿಂದ ನನಗೆ ಬದಲಾಯಿಸು, ನನಗೆ ಬೇರೆ ಕೆಲಸ ನನಗೆ ಕೊಡಿಸು ಅಂತ ನಾನು ಪ್ರಾರ್ಥನೆ ಮಾಡುವಾಗ 1 ತಿಂಗಳಲ್ಲಿ ನಾನು 2 ಕಂಪನಿಯಲ್ಲಿ ನನಗೆ ಕೆಲಸ ಬಂತು। ಅದಕ್ಕೆ ಯಾವ ಕಂಪನಿಗೆ ನಾನು
अब 2 कंपनी में कॉल आया. मुझे 2 कंपनी से इंटरव्यू के लिए कॉल आया. 2 कंपनिಯಿಂದ ಅವರಿಗೆ ಇಂಟರ್ವ್ಯೂಗೆ ಬಂದು ಇದು ಬಂತು, ಕಾಲ್ ಬಂತು. और दोनों इंटरव्यू में पास हो गया मैं. 2 ಇಂಟರ್ವ್ಯೂಲ್ಲಿ ಕೂಡ ಅವರು ಪಾಸ್ ಆದರು. तो मुझे चूज करना था कौन सा लेना है. ಅಂದರೆ ಯಾವ ಕಂಪನಿ ನನಗೆ ಆರಿಸ್ಕೊಳ್ಬೇಕಂತ ನಮಗೆ ನನಗೆ ನನ್ನ ಮುಂದೆ ಇತ್ತು. ये भी मेरे जीवन में एक बहुत बड़ा मिरेकल था. ಇದು ಕೂಡ ದೊಡ್ಡ ಅದ್ಭುತ ನನ್ನ ಜೀವಿತದಲ್ಲಿ ಆಗಿತ್ತು. क्योंकि वो मुझे जो नौकरी मिला उसके लिए मैं फिट नहीं था. ನನಗೆ ಸಿಕ್ಕಿದಂಥ ಕೆಲಸಕ್ಕೆ ನಾನು ಯೋಗ್ಯನಾಗಿರಲಿಲ್ಲ. लेकिन मैंने बाइबल में परमेश्वर का वचन पढ़ा था कि परमेश्वर ने मूर्खों को चुन के उनको ऊपर उसकी विजडम डाल दी, ऐसा मैंने पढ़ा था. कमज़ोरों को निकाल के उसने अपना ताकत वो लोगों में डाल दिया बोल के मैं वो पढ़ा था. ಅಂದರೆ ಅವರು ಹೇಳುವಂಥ ದೇವರ ವಾಕ್ಯದಲ್ಲಿ ಅಂದರೆ ಯೋಗ್ಯನಾಗಲಿ ಕೆಲಸಕ್ಕೆ. ಅಂದರೆ ದೇವರ ವಾಕ್ಯ ಹೇಳ್ತಿದೆ, ದೇವರು ದೀನನನ್ನು ಮೇಲೆ ಇತ್ತಿದ್ದ ಬಡ ಅಂದರೆ ದೀನನನ್ನು ಮೇಲೆ ಇತ್ತು ಪ್ರಭುಗಳನ್ನು ಕುಳ್ಳಿರಿಸುವಂಥ ಒಂದು ವಚನ ನಾನು ಓದಿದ್ದೆ. क्योंकि मैं स्कूल में मेरा पढ़ाई अच्छा नहीं था, हमेशा पास क्लास में पास होने का ये मेरा अनुभव था. और मुझे थोड़े लोगों ने ऐसा बोला था कि मैं किसी काम का नहीं हूँ. थोड़े लोगों ने ऐसा गधा भी ऐसा बोल के ऐसा वर्ड यूज़ किया था मेरे ऊपर. तो वो थोड़ा रिजेक्शन था. ऐसे विचार मेरे मन में था. लेकिन जब वचन में पढ़ा कि परमेश्वर मूर्खों को और कमज़ोरों को साथ देता है, तो मैंने कहा कि परमेश्वर अगर तू सही में है, परमेश्वर ये तेरा वचन है, तो इस मूर्ख को विजडम तू दे दे बोल के मैं ಪ್ರಾರ್ಥನಾ. ಅಂದರೆ ನಾನು ಶಾಲೆಯಲ್ಲಿ ಕಲಿಯುವಾಗ ಕೂಡ ಅಷ್ಟೊಂದು ಕಲೀಲಿಕ್ಕೆ ನಾನು ಆಸಕ್ತಿ ಇರಲಿಲ್ಲ. ನಾನು ಕಲಿತ ಜಸ್ಟ್ ಪಾಸಾಗಿ ನಾನು ಬರ್ತಿದ್ದೆ. ಮತ್ತು ಅನೇಕ ಜನರು ಕೂಡ ನನ್ನ ಬೈತಿದ್ರು, ಮೂರ್ಖ ಅಂತಂದರೆ ಬೈತಿದ್ರು. ಆದರೆ ನಾನು ವಾಕ್ಯ ಓದುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಜ್ಞಾನಹೀನರು ಜ್ಞಾನ ಕೊಡ್ತಾನಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆವಾಗ ನಾನು ಬೈಬಲ್ನಲ್ಲಿ ಓದಂಥ ವಾಕ್ಯ ದೇವರಲ್ಲಿ ಕೇಳಿದೆ, ನಾನು ಮೂರ್ಖನಾಗಿದ್ದೇನೆ, ನನ್ನನ್ನು ಬದಲಾಯಿಸಬೇಕು ನೀನಂತ, ನನಗೆ ಒಳ್ಳೆಯ ಜ್ಞಾನ ಕೊಡಬೇಕಂತ ನಾನು ದೇವರಲ್ಲಿ ಕೇಳಿಕೊಂಡೆ. ಪ್ರಿಯ ಆಸರೆ ಟಿ ವೀಕ್ಷಕರೇ, ಸಮಯ ಅಭಾವ ಇರುವುದರಿಂದ ಈ ಸಂಚಿಕೆಯನ್ನು ಮುಂದಿನ ವಾರದಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ. ಆತನಕ ನೋಡ್ತಾರೆ. ಆಸರೆ ಟಿ ವಂದನೆಗಳು.